ನಮಸ್ಕಾರ, ನಾನು ನಿಮ್ಮ JM ರಾಜಶೇಖರ್ ಮಾತಾಡೋದು ರಾಣೆಬೆನ್ನೂರಿಂದ. ಇತ್ತೀಚೆಗೆ ನಮ್ಮ YG ಮುರಳೀಧರನ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಒಂದು ತರಬೇತಿ ಕಾರ್ಯಕ್ರಮ ಜರುಗಿತು. ಸೊ ಒಬ್ಬೊಬ್ಬರು ಒಂದೊಂದು ತರಬೇತಿಯ ಒಂದೊಂದು ದೃಷ್ಟಿಕೋನವನ್ನು ಕೂಡ ಎಷ್ಟು ಸೂಕ್ಷ್ಮವಾಗಿ ಎಳೆಯಾಗಿ ತಮ್ಮ ಗ್ರಾಹಕರ ಹಕ್ಕುಗಳನ್ನು ಹೇಗೆ ಸ್ಥಾಪಿಸಿಕೊಳ್ಬೇಕು, ಹೋರಾಟ ಮಾಡೋದು ಹೇಗೆ ಅನ್ನುವಂಥದ್ದು ಆ ತರಬೇತಿಯ ಒಟ್ಟು ಸಾರ ಆಗಿತ್ತು. ಅಂದರೆ TOTs ಸಾರ್ವಜನಿಕಕ್ಕೆ ತರಬೇತಿಯನ್ನು ನೀಡುವಂಥ ತರಬೇತುದಾರರ ಸೃಷ್ಟಿಯನ್ನು ಮಾಡುವಂಥ ಸಂದರ್ಭದಲ್ಲಿ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಹೇಗೆ ನಮ್ಮ ಕಾರ್ಯಚಟುವಟಿಕೆಗಳನ್ನು ವಿಜೃಂಭಿಸಬೇಕು, ಅಂದರೆ ವಿಸ್ತರಿಸಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳು. ತುಂಬ ಎಳೆಯೋದಿಲ್ಲ ನಾನು ಈ ವಿಷಯಕ್ಕೆ. 1,000ಕ್ಕೂ ಹೆಚ್ಚು ಕೋರ್ಟ್ ತೀರ್ಪುಗಳು ಗ್ರಾಹಕ ಅಂದರೆ ಯಾರು ಅನ್ನುವಂಥದ್ದನ್ನು ಹೇಳುವಂಥ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ಗ್ರಾಹಕರ ಹಕ್ಕುಗಳ ಸ್ಥಾಪನೆ ಇವತ್ತಿನ ದಿವಸ ಅವರ ಜೇಬಿಗೆ ಕೈ ಹಾಕಿ ಹಣ ತೆಗೆದುಕೊಳ್ಳುವಂಥ ವ್ಯವಸ್ಥೆ ನಮ್ಮ ಮುಂದೆ ಇವತ್ತಿಗೂ ಜ್ವಲಂತವಾಗಿ ಜೀವಂತವಾಗಿ ಉಳ್ಕೊಂಡಿದೆ. ಸೊ ಹಾಗಾಗಿ ಒಬ್ಬೊಬ್ಬರು ಏನೇನು ಹೇಳಿದರು, ಯಾವ ರೀತಿಯ ಕಾನ್ಸೆಪ್ಟ್ಸನ್ನ ನಮ್ಮ ವೆಂಕಟಗಿರಿ ಇರ್ಬೋದು, ನಮ್ಮ ಖ್ಯಾತ ನ್ಯಾಯವಾದಿ ಹುಬ್ಬಳ್ಳಿಯವರು ಅವ್ರು ಹೇಳಿದರು, ಜಯಸ್ವಾಮಿಯವರು ಹೇಳಿದರು, YG ಮುರಳೀಧರ್ ಅವರು ಹೇಳಿದರು, ಮತ್ತು ರಾಮನಾಥನ್ ಅವರು ಹೇಳಿದರು, ಇನ್ನೂ ಹಲವಾರು ಜನ ಇದನ್ನು ಹೇಳಿದರು. ಸೊ ಹಾಗಾದರೆ ಅವ್ರು ಏನೇನು ಹೇಳಿದರು, ಅವರ ತರ್ಕಗಳೇನು, ವಿಮರ್ಶೆಗಳೇನು, ಚರ್ಚೆಗಳೇನು, ಒಂದು ಬಾರಿ ನೀವು ನೋಡಲೇಬೇಕಾದಂಥ ವಿಡಿಯೋ ಇದು. ಖಂಡಿತ ವಾಚ್ ಮಾಡಿ ನಿಮ್ಮ ಗ್ರಾಹಕ ಗೆಲುವನ್ನು ನಿಮ್ಮ ಮುಖದಲ್ಲಿ ನಗುವಿನಿಂದ ಸ್ವೀಕರಿಸಿ. ಧಾರವಾಡ TCIC ನಿರ್ವಹಣೆ ನಾವು ಮಾಡ್ತಾ ಇದ್ದೀವಿ. ನಮ್ಮದು ಜನಾದೇಶ ಅಂತ ಹೇಳಿ ಎಕ್ಸ್ಕ್ಲೂಸಿವ್ಲಿ ಕನ್ಸ್ಯೂಮರ್ PC. ಇದು ರಾಮನಾಥನ್ ಸರ್ ಪ್ರಾರಂಭವಾಗಿ ಮಾತನಾಡ್ತಾ ನಮಗೊಂದು ವಿಸಿಬಿಲಿಟಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇವ್ಯಾಲ್ಯೂಯೇಷನ್ಗೆ ನಾವು ಸಿಗ್ತಾ ಇಲ್ಲ, ಒಂದು ಬೆಂಚ್ ಮಾರ್ಕ್ ನಾವು ಮಾಡ್ತೀವಿ, ಈ ವಿಷಯಗಳನ್ನ ನಾವು ಪ್ರಸ್ತಾಪ ಮಾಡಿದ್ವಿ. ಆದ್ರೆ ಬಹಳಷ್ಟು ಜನ ನಾವು ಮಾತನಾಡಿದವರು ಈ ವಿಷಯಗಳನ್ನ ನೇರವಾಗಿ ಪ್ರಸ್ತಾಪ ಮಾಡಲಿಲ್ಲ, ಬೇರೆ ಬೇರೆ ಬಳಸಿ ಮಾತಾಡಿದ್ರು. ಈ ವಿಷಯದ ಕುರಿತಾಗಿ ನಾನು ಮಾತಾಡ್ತೇನೆ, ಬೇರೆ ವಿಷಯದ ಬಗ್ಗೆ ನಾನು ಮಾತಾಡ್ತೀನಿ. ಅಫ್ಕೋರ್ಸ್ ಇವತ್ತು ನಾವು ಸೇರಿದ ಉದ್ದೇಶ ಏನು ಅಂತಂದ್ರೆ, ಒಂದು ಟ್ರೈನ್ ಮಾಡೋದ್ರ ಸಲುವಾಗಿ ಒಂದು ವ್ಯಕ್ತಿಗಳ ಸಮೂಹವನ್ನು ತಯಾರು ಮಾಡೋದು. ಇದು ಈಗಾಗಲೇ ನಾವು ಎಲ್ಲಾ ಜಿಲ್ಲೆ ಒಳಗೂ DCIC ಬಂದಿದೆ. ಅದರೊಳಗೆ ಕೆಲವು DCICಗಳಾದರೂ ನಿಜವಾಗಿಯೂ ಕೆಲಸ ಮಾಡುವಂಥವು, ಹೆಚ್ಚಿನೂ ಕೆಲಸ ಮಾಡುವಂಥವು ಇಲ್ಲ. ಇದನ್ನ ನಾವೇ ನಮ್ಮ ಮನಸ್ಸಾಕ್ಷಿಗೆ ವಿಚಾರ ಮಾಡೋದು, ಇನ್ನೊಬ್ಬರನ್ನ ಟೀಕೆ ಮಾಡೋದೇನಲ್ಲ. ಯಾವ ಒಂದು 8-10 ಜಿಲ್ಲೆ ಒಳಗೆ ಸರಿಯಾಗಿ ಕೆಲಸ ಮಾಡುವಂಥ DCIC ಅದಾವ ಅಂತ ನಾವು ಅನ್ಕೊಂಡಿದ್ವಿ. ಆ DCICಗಳಿಗೆ ನಾವು IIPA ವತಿಯಿಂದ ಒಂದು ಕಾರ್ಯಯೋಜನೆಯನ್ನು ಕೊಡಬೇಕು. ಒಂದೊಂದು ಜಿಲ್ಲೆ ಒಳಗೆ ಅಥವಾ ಒಂದೊಂದು ಪಟ್ಟಣ ಗ್ರಾಮದೊಳಗೆ ನೂರಾರು ಗ್ರಾಹಕ ಸಮಸ್ಯೆಗಳು ಯಾರೇ ಕಾಳಜಿ ಮಾಡಲಾರ್ದ ಉಳಿದಂಥವು ನಮ್ಗೆ ಗೊತ್ತಾಗ ಬೇಕಾದ ಸಮಸ್ಯೆ. ಈಗ ನಾವು ಇನ್ನು ಜಾಗೃತಿ ಮಾಡುವಂಥದ್ದು, ಅವರ ಸಮಸ್ಯೆಗಳಿಗೆ ನೀವು ಮುಂದುವರೆದು ಪರಿಹಾರ ಸೂಚಿಸೋ ಸಲುವಾಗಿ. ಆದ್ರೆ ಸಮಸ್ಯೆಗಳನ್ನ ಎದುರಿಸೋರಿದ್ದಾರಲ್ಲ, ಎದುರಿಸೋರಿಗೆ ನಾವು ಸಹಾಯ ಮಾಡಿದ್ರು ಬೇಕಾದಷ್ಟು ಆಗ್ಬೋದು ಕೆಲಸ. ನಂದು ಒಂದು ವ್ಯಕ್ತಿಗತವಾದಂತಹ ವಿಚಾರ. 2007-08 ಧಾರವಾಡ ಜಿಲ್ಲೆ ಒಳಗ 4,000 ಜನ ರೈತರಿಗೆ ಬೆಳೆ ವಿಮೆ ಸಿಕ್ಕಿದ್ದಿಲ್ಲ. ಅವ್ರು ಸಿಕ್ಕಿದ್ರು 4,000 ರೈತರಿಗೆ 3 ಕೋಟಿ ರೂಪಾಯಿ ಪರಿಹಾರ ಸಿಕ್ತು. ಇದು ಪ್ರಾರಂಭದೊಳಗೆ ಧಾರವಾಡಕ್ಕೆ ಶುರುವಾದದ್ದು, ಹಾವೇರಿ ಆಯ್ತು, ಗದಗ ಆಯ್ತು, ಬೆಳಗಾವಿ ಆಯ್ತು, ನಂತರ ಕರ್ನಾಟಕದ ಇತರ ಭಾಗ, ವಿಶೇಷವಾಗಿ ಹಾಸನ ಮತ್ತು ಮಂಡ್ಯದೊಳಗೆ ಕಾಂಪೆನ್ಸೇಷನ್, ಕ್ರಾಪ್ ಇನ್ಶೂರೆನ್ಸ್. ಇದು ಬೆಂಗಳೂರಿನೊಳಗೆ ಇದರದ್ದು ಮುಖ್ಯ ಕಚೇರಿ ಐತಿ. ಇವರು ಇನ್ಶೂರೆನ್ಸ್ ಮಾಡಿಸುವಂತಹ ರೀತಿ ಅಂತದ್ದು, ಅದರ ನಂತರ ಪ್ರೊಸೆಸಿಂಗ್ ಹ್ಯಾಂಗ್ ಮಾಡ್ತಾರ, ಸರ್ವೆ ಯಾವ ರೀತಿ ಮಾಡ್ತಾರ, ಇವರು ಬೆಳೆ ವಿಮೆಯನ್ನು ಹೇಗೆ ಹಂಚ್ತಾರೆ,
ಇದನ್ನ ನೋಡಿದ್ರೆ ಇಷ್ಟ ಅವೈಜ್ಞಾನಿಕ ಐತದು. ಒಟ್ಟಾರೆ ಯೋಜನೆ ಇಷ್ಟ ಅವೈಜ್ಞಾನಿಕ ಐತಿ. ನಿಜವಾಗಿಯೂ ಬೆಳೆ ಕಳ್ಕೊಂಡವರಿಗೆ ಪರಿಹಾರ ಸಿಗೋದಿಲ್ಲ. ಯಾರಿಗೆ ಬೆಳೆ ಸರಿಯಾಗಿ ಬಂದದ ಅವ್ರಿಗೆ ಪರಿಹಾರ ಸಿಗ್ತದೆ, ಬೇರೆ ಬೇರೆ ಕಾಣಿಸ್ತದೆ. ಇದು ನಾನು ವ್ಯಕ್ತಿಗತ ಮಟ್ಟದೊಳಗ ಈ ಏನು ಬೆಳೆ ವಿಮೆ ಸಲುವಾಗಿ ನಾನು ಪ್ರಯತ್ನ ಮಾಡಿ ಸಾಕಷ್ಟು ಜನರಿಗೆ ಪರಿಹಾರ ಕೊಡಿಸುವಂತ. ಆದ್ರೆ ಇದನ್ನು ನಾವು ಸಾಂಸ್ಥಿಕ ಮಟ್ಟದೊಳಗ ವಿಶೇಷವಾಗಿ DCIC ಅವ್ರ ಕೈ ತೆಗೆದುಕೊಂಡು ಬಂದು ನಾವಾಗೇ ಗುರುತಿಸಿ ಎಲ್ಲಿ ಇಂಥ ತೊಂದರೆಗಳಾಗ್ಯಾವ ಅನ್ನುವಂಥದ್ದನ್ನು ಮುಂದುವರೆದು ಇಂಥವು ನಾವು ಅಟೆಂಡ್ ಆದ್ರೆ ಒಂದು ಬೆಂಚ್ ಮಾರ್ಕ್ ನಾವು ಎಸ್ಟಾಬ್ಲಿಷ್ ಮಾಡ್ಬೋದು. ಒಂದು ವಿಸಿಬಿಲಿಟಿ ಏನು ತೊಂದರೆಯನ್ನು ನಾವು ಕಾಡ್ಲಿಕ್ಕೆ ಇದನ್ನ ನಾವು ಮಾಡ್ಬೋದು. ಇದನ್ನ ಮಾಡ್ಲಿಕ್ಕೆ ನಮ್ಗೆ ಏನೂ ಸಮಸ್ಯೆನೇ ಇಲ್ಲ. ಇದರ ಸಲುವಾಗಿ ಒಂದು ಸಣ್ಣ ವ್ಯವಸ್ಥೆ ಮಾಡಿಕೊಂಡು ಇಂಥ ದೂರುಗಳನ್ನ ಹೇಗೆ ನಿರ್ವಹಿಸಬೇಕು ಅಂತೇಳಿ ನೀವು ನಮಗೆ ಮಾರ್ಗದರ್ಶನ ಮಾಡಿ, ಮಾರ್ಗದರ್ಶನ ಸಲುವಾಗಿ ನಮ್ಗೆ ಏನ್ ತಿಳುವಳಿಕೆ ಇದೆ ನಾವು ನಿಮ್ಮ ಒಟ್ಟಿಗೆ ಹಂಚ್ಕೊಳ್ತೇವೆ. ಇದನ್ನ ಎಲ್ಲ DCIC ಅವ್ರಿಗೆ ನಿಮ್ಮ ಗ್ರಾಮದೊಳಗೆ, ಒಂದು ಗ್ರಾಮಕ್ಕೆ ಹೋದ್ರೆ ಒಂದು 100 ಇಂಥವು ಇನ್ಶೂರೆನ್ಸ್ ಸಮಸ್ಯೆಗಳು ಸಿಗ್ತಾವೆ. ಒಂದು 100 ಮಿನಿಮಮ್. ಅತ್ಯಂತ ಸಣ್ಣ ಗ್ರಾಮಕ್ಕೆ ಹೋದ್ರೂ ಒಂದು 100 ಕ್ರಾಪ್ ಇನ್ಶೂರೆನ್ಸ್ ಪ್ರಾಬ್ಲಮ್ಸ್ ಈಗ ಸದ್ಯ ಪ್ರತಿಯೊಂದು ಕರ್ನಾಟಕದ ಪ್ರತಿಯೊಂದು ಗ್ರಾಮದೊಳಗೆ ಸದ್ಯ ಜೀವಂತದಾಗಿವೆಲ್ಲ. ಅದನ್ನ ನಾವು ಯಾರು ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರಿ. ಅವ್ರು ನಮ್ಮ ಹತ್ರ ಬರ್ಬೇಕು ಅಂತೀವಿ. ಅವ್ರು ನಮ್ಮ ಹತ್ರ ಬರ್ಬೇಕಾದ್ರೆ ಅರಿವು ಹತ್ರ ಬರ್ತಾರೆ. ಅರಿವುನೇ ಇಲ್ಲ ಅವರು ಕಂಪಲ್ಸರಿ ಇರಬಹುದು ಅಥವಾ ವಾಲಂಟರಿ ಇರಬಹುದು. ಇನ್ಶೂರೆನ್ಸ್ ಪ್ರೀಮಿಯಂ ಪೇ ಮಾಡಿದಾರೆ ಹೊರತು ಆದ್ರೆ ಬೆಳೆ ಕಳ್ಕೊಂಡ ಮೇಲೆ ನನಗೆ ಪರಿಹಾರ ಬರ್ತದೆ ಅನ್ನುವಂತ ಅರಿವಿಲ್ಲ. ನಮ್ಮೂರ್ ಕಡೆ ಖಬರ್ ಅಂತೀವಿ ನಾವು, ಖಬರಿಲ್ಲ. ಇಂಥವು ಇದ್ರ ಜೊತೆಗೆ ಇನ್ನೂ ಬೇಕಾದಷ್ಟು ಮೊಬೈಲ್ ಸಮಸ್ಯೆ ಇರ್ಬೋದು, ಮತ್ತೊಂದಿರ್ಬೋದು, ಇಂಥವು ಸಾವಿರಾರು ಸಮಸ್ಯೆಗಳನ್ನ ಅನ್ಅಟೆಂಡೆಡ್ ಅನ್ಟ್ಯಾಪ್ಡ್ ಉಳಿದಿದಾವು. ಇದನ್ನ ನಾವು DCIC ಅವರು ಯಾವ DCIC ಜೀವಂತದವು ಅವರಾದ್ರೂ ಮಾಡಿ ನಾವು IIPS ಸಲುವಾಗಿ ಒಂದು ಬೆಂಚ್ ಮಾರ್ಕ್ ಅಥವಾ ಒಂದು ಏನು ನಮ್ಗೆ ವಿಸಿಬಿಲಿಟಿ ಪ್ರಾಬ್ಲಮ್ ಕಾಡ್ಲಿಕ್ಕೆ ಅಥವಾ ಇದನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ. ಇದ್ರ ಜೊತೆಗೆ ಎಂಥ ಕೆಲಸಗಳನ್ನ ನಾವು ಮಾಡಬೇಕು ಅಂತಂದ್ರೆ, ಈಗ ಕರ್ನಾಟಕ ಸ್ಟೇಟ್ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಕಮಿಷನ್ ಒಳಗೆ ಕೇಸಸ್ ಎಷ್ಟು ಪೆಂಡಿಂಗ್ ಅದಾವ ಅಂದ್ರೆ 12,000 ಕೇಸಸ್ ಪೆಂಡಿಂಗ್. ಎಷ್ಟು ವರ್ಷದಿಂದ ಪೆಂಡಿಂಗ್? 10 ವರ್ಷದಿಂದ ಪೆಂಡಿಂಗ್. ನಾವು ಏನ್ ಹೇಳ್ತೀವಿ ಸರ್, ಈಸ್ ಎ ಫೇಮಸ್ ಅಡ್ವೊಕೇಟ್ ಆಲ್ಸೋ. ಸರ್, ನಾವು ಏನ್ ಹೇಳ್ತೀವಿ ಅಂದ್ರೆ 90 ದಿವಸದೊಳಗೆ ನಿಮ್ಗೆ ಪರಿಹಾರ ಸಿಗ್ತಾವ ಅಂತ ಹೇಳಿ ನಾವು ಅರಿವು ಮೂಡಿಸಿ ಬರ್ತೇವೆ. 10 ವರ್ಷದಿಂದ ಅಪೀಲ್ ಮುಗಿಯೋದು. 10 ವರ್ಷದಿಂದ ಅಪೀಲ್ ಮುಗಿಯೋದು. ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಒಳಗ ನಾನೇ ಸ್ವತಃ ಅಪೀಲ್ ಫೈಲ್ ಮಾಡಿರುವಂತವು ರಿವಿಷನ್ಸ್ 12 ವರ್ಷದಿಂದ ಪೆಂಡಿಂಗ್. 12 ವರ್ಷದಿಂದ ಒಂದು ಕಾರ್ ಸರಿ ಇಲ್ಲ ಕೆಲಸ ಮಾಡೋದು, ಆ ಗ್ರಾಹಕ ಸಮಸ್ಯೆ ಎದುರಿಸುವಂತ ಕಾರ್ ಉಪಯೋಗ ಮಾಡ್ಬೇಕಂತೀರಿ ಬೇಡ ಅಂತ. ಉಪಯೋಗ ಮಾಡಿದ್ರೆ ಕಾರ್ ಇಸ್ ಬೀಯಿಂಗ್ ಯೂಸ್ಡ್ ಅಂತ ನಾಳೆ ನ್ಯಾಷನಲ್ ಕಮಿಷನ್ ಅವ್ರು ಹೊರಡಿಗೆ ಕೊಡ್ತಾರೆ. ಉಪಯೋಗ ಮಾಡಲಿಲ್ಲ ಅಂದ್ರೆ ಯುವರ್ ರೀಸನ್ ಫಾರ್ ಇಟ್ಸ್ ಏನು ಅದ ಕೊಳಕ್ ಹೋಗ್ಬೇಕು ನೀನ ಕಾರಣ ಅದೇ ಅಂತ. ಏನ್ ಮಾಡ್ಬೇಕು ಅನ್ನೋಂತ ತಿಳುವಳಿಕೆ. 90 ದಿವಸ ಪರಿಹಾರ ಸಿಗ್ತದೆ ಅಂತ ಹೇಳಿ ದೊಡ್ಡ ಭಾಷಣ ಮಾಡಿ ಬಂದ್ಬಿಡ್ತಾರೆ. ಎಂತ ಪರಿಹಾರ ಸಿಗೋದು? ಇದ್ರ ಒಟ್ಟಿಗೆ ನಾವು ನಾವೇನಂತೇವೆ ಅಂದ್ರೆ ಈ All courts in the country have got actual lakhs of Ditto is true in the case of district courts also. District consumer courts ಹೌದು, also. ಅಲ್ಲಿ ಕೂಡ all courts. ಅಲ್ಲಿ Today, ಸರ್, the judicial system is an ಇದರೊಟ್ಟಿಗೆ ನಾವು ಏನ್ ಮಾಡಬಹುದು? ಇಂಥ ಸಮಸ್ಯೆ ಇದೊಂದು 12,000 ಕೇಸ್ ಒಳಗೆ ನಾವೊಂದು ಅಂದಾಜು ಸರ್ವೆ ಮಾಡಿ ಒಂದು 4-5,000 ಕೇಸ್ ಒಳಗೆ ಅವು ಕೇಸಸ್ ಅನ್ರಿಪ್ರೆಸೆಂಟೆಡ್ ಹೋಗ್ತಾವೆ. ಸಾಮಾನ್ಯವಾಗಿ ಅಪೀಲ್ ಯಾರು ಬರ್ತಾರೆ? ಅಪೀಲು ಮಲ್ಟಿನ್ಯಾಷನಲ್ಸ್ ಬರ್ತಾರ, ಅಪೀಲ್ ಇಂಥ ಆರ್ಗನೈಸ್ಡ್ ಕಂಪನೀಸ್ ಬರ್ತಾವು, ಸ್ಟ್ಯಾಚ್ಯೂಟರಿ ಅಥಾರಿಟೀಸ್ ಅಪೀಲ್ ಬರ್ತಾರೆ. ಕನ್ಸ್ಯೂಮರ್ಸ್ ಅಪೀಲ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಬರೋರು ಇವರೆಲ್ಲ ಬರೋದ್ರಿಂದ ಇವರು ಎದರ ಪಕ್ಷದವರು ಗ್ರಾಹಕರು ಇರ್ತಾರೆ. ಗ್ರಾಹಕರು ಅನ್ರಿಪ್ರೆಸೆಂಟೆಡ್ ಹೋಗ್ಬಿಡ್ತಾರೆ. ಇದನ್ನ ರೆಪ್ರೆಸೆಂಟೇಷನ್ ಮಾಡ್ಲಿಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಏನು, ವ್ಯವಸ್ಥೆ ಮಾಡಕ್ ಆಕೇನು ಮಾಡಿದ್ವಿ ಅಂತಂದ್ರೆ ಗ್ರಾಹಕರಿಗೆ ಸಹಾಯ ಮಾಡಿದಂಗೂ ಆಗಿತ್ತು, ನಮ್ದೊಂದು ವಿಸಿಬಿಲಿಟಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಾರೆ. ಇದನ್ನ ಇದ್ರ ಒಟ್ಟಿಗೆ ಇನ್ನು ಏನ್ ಮಾಡಬಹುದು? ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಒಳಗೆ ಇವತ್ತು 8 ಬೆಂಚಸ್ ಅದಾವ. Sir, I would certainly request you to kindly discuss this particular Yes. point. 8 ಬೆಂಚಸ್ ನ್ಯಾಷನಲ್ ಕನ್ಸ್ಯೂಮರ್ ಕಮಿಷನ್ ಒಳಗೆ ಅದಾವು. Correct. ಇವತ್ತು ಕರ್ನಾಟಕದಿಂದ ಕೇರಳದಿಂದ ಒಂದು ರಿವಿಷನ್ ಅಥವಾ ಒಂದು ಅಪೀಲ್ ನ್ಯಾಷನಲ್ ಕಮಿಷನ್ ತೆಗೆದುಕೊಂಡು ಹೋಗುದು ವರ್ಚುವಲಿ ಇಂಪಾಸ್, ಸಾಧ್ಯನೇ ಇಲ್ಲದ ಮಾತು. ದಿಲ್ಲಿಗೆ ಹೋಗಿ ಒಂದು ಅಪೀಲ್ ಮಾಡಿ ನಾನು ಅದನ್ನು ನಿರ್ವಹಿಸಿ ಬರ್ತೇನೆ ಅನ್ನುವಂಥದ್ದು. ಆ ಕಾರಣದ ಸಲುವಾಗಿ ಅವು ಬೆಂಚ್ಗಳನ್ನ ದಯವಿಟ್ಟು
ಮುರಳೀಧರ್ ಸರ್ ಹೇಳ್ತೀನಿ, ತಮಗೆ ನಾನು ವಿನಂತಿ ಮಾಡ್ಕೋತೀನಿ, ನೀವು ನೆಕ್ಸ್ಟ್ ಟೈಮ್ ರಾಮ್ ವಿಲಾಸ್ ಪಾಸ್ವಾನ್ಗೆ ಭೇಟಿ ಆಗಕ್ಕೆ ಹೋಗ್ತೀರಿ, ಅವ್ರಿಗೊಂದು ವಿನಂತಿ ಮಾಡಿ, ನಿಮ್ಮ ನ್ಯಾಷನಲ್ ಕಮಿಷನ್ ಬೆಂಗಳೂರಿಗೆ ಒಂದು ಬರಬೇಕು, ಗೌಹಾತಿಗೆ ಒಂದು ಬರಬೇಕು, ಚಂಡೀಗಢಕ್ಕೆ ಒಂದು ಹೋಗ್ಬೇಕು, ಅಥವಾ ಮತ್ತೆ ಇಲ್ಲಿ ಭೋಪಾಲ್ಗೆ ಒಂದು ಬರಬೇಕು. ಅದನ್ನ ನೀವು ದಿಲ್ಲಿ ಒಳಗೆ ಇಟ್ಕೊಂಡು ಕೂತ್ರೆ ಕೆಲಸ ಆಗುದಿಲ್ಲ. ಬಸವಪ್ರಭು ಅವರೇ, I have no intention of meeting Ram Vilas Paswan. ಪ್ಲೀಸ್ ಮುರಳೀಧರ್ ಸರ್, ಮುರಳೀಧರ್ ಸರ್ Going at very high level. ಸರ್ ಸೆಂಟ್ರಲ್ ಕೌನ್ಸಿಲ್ ಒಳಗಿದ್ದಾರೆ. I am on the grassroots level of the village. ಇಲ್ಲ ಸರ್ ಮುರಳೀಧರ್ ಸರ್ ಸೆಂಟ್ರಲ್ ಕಮಿಷನ್ ಒಳಗಿದ್ದಾರೆ. ಅವ್ರು ಹೇಳ್ತಾ ಇರೋದು ನೀವು ಗಿವ್ ಮೋರ್ ಅಟೆನ್ಷನ್ ಟು ಗ್ರಾಸ್ ರೂಟ್ ಇಲ್ಲ, ಪ್ರಾಬ್ಲಮ್. More interested ಇಲ್ಲ ಸರ್. grassroots districts. ಇಲ್ಲ ಸರ್, ಅದು ಅದ್ರ ಬಗ್ಗೆ ಪ್ರತಿಯೊಬ್ಬರು ಈ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಮಾತಾಡಿದ್ದಾರೆ. ಅದು ಸರಿ, ನಾವು ಹೋಗ್ತೇವೆ ಅಲ್ಲ, ಸಂಪೂರ್ಣವಾಗಿ ನಿಮ್ಮ ವಿಷಯ ಒಂದು ಆಕ್ಚುಲಿ ಬಸವಪ್ರಭು ಅವರೇ, ಇದ್ರ ಜೊತೆಗೆ ಲೀಗಲ್ ಇನ್ನೂ ಕೆಲವೆಲ್ಲ ಇವೆ. Yes. We will discuss when we meet. This has to be taken up by at least a few people are from here. ಎಸ್ ಸರ್. Not all. ಇದು ಒಂದೇ ಒಂದು ವಿಷಯ ಹೇಳಿ ನಾನು ಮುಗಿಸ್ಬಿಡ್ತೇನೆ. ಒಂದೇ ವಿಷಯ ಹೇಳಿ ಮುಗಿಸ್ಬಿಡ್ತೇನೆ. ಇದ್ರ ಒಟ್ಟಿಗೆ ಇದು ಲೀಗಲ್ ಸರ್ವಿಸಸ್ ಅಥಾರಿಟಿಗೆ 2002 ಒಳಗೊಂದು ಅಮೆಂಡ್ಮೆಂಟ್ ತೆಗೆದುಕೊಂಡು ಬಂದು ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಅಂತ ಹೇಳಿ ಕೆಲವು ಸರ್ವಿಸಸ್ ಲಿಸ್ಟ್ ಮಾಡಿದ್ರು. ಮೊದಲು 5 ಇತ್ತು, ಈಗ 7 ಮಾಡಿದ್ದಾರೆ. ಆ ಪಬ್ಲಿಕ್ ಯುಟಿಲಿಟಿ ಸರ್ವಿಸಸ್ ಒಳಗೆ ಮೆಡಿಸಿನ್ ತೆಗೆದುಕೊಂಡು ಬಂದ್ರು, ಟ್ರಾನ್ಸ್ಪೋರ್ಟೇಷನ್ ತೆಗೆದುಕೊಂಡು ಬಂದ್ರು, ಎಜುಕೇಶನ್ ತೆಗೆದುಕೊಂಡು ಬಂದ್ರು, ಅಥವಾ ಇಂಥ ಬ್ಯಾಂಕಿಂಗು, ಇನ್ಶೂರೆನ್ಸ್ ಇಂಥವೆಲ್ಲ ಇತ್ತು. ನಾವು ಈ ಅಮೆಂಡ್ಮೆಂಟ್ ಬಂದಾಗ ವಿರೋಧ ಮಾಡಿದ್ವಿ ಬಾರ್ ಅಸೋಸಿಯೇಷನ್. ಇವನ್ನಷ್ಟೇ ಯಾಕೆ ಲಿಸ್ಟ್ ಮಾಡಿದ್ದೀರಿ, ಬೇರೆ ಯಾಕೆ ಬರುದಿಲ್ಲ, ರೆವಿನ್ಯೂ ಯಾಕೆ ಬರುದಿಲ್ಲ, ಪೊಲೀಸ್ ಯಾಕೆ ಬರುದಿಲ್ಲ, ರಿಜಿಸ್ಟ್ರೇಷನ್ ಯಾಕೆ ಬರುದಿಲ್ಲ, ಮತ್ತೊಂದು ಯಾಕೆ ಬರುದಿಲ್ಲ, ನಮ್ಮ ಸರ್ವಿಸಸ್ ಯಾಕೆ ಬರುದಿಲ್ಲ, ಹೊರಗಿನ ಸರ್ವಿಸಸ್ ಅಷ್ಟೇ ಯಾಕೆ ಬರ್ತದೆ? ನಮಗೆ ಗೊತ್ತಿತ್ತು ಇದು ದಿಸ್ ಲೆಜಿಸ್ಲೇಷನ್ ಈಸ್ ಎಟ್ ದ ಬಿಹೆಸ್ಟ್ ಆಫ್ ವರ್ಲ್ಡ್ ಬಾಡೀಸ್. ನೀವು ಯಾರಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಐತಿ ಅವನ್ನಷ್ಟೇ ಈ ಸರ್ವಿಸಸ್ ಲಿಸ್ಟ್ ಮಾಡಿ. ಇನ್ನೊಂದು ವಿಶೇಷತೆ ಏನಿತ್ತು ಅಂದ್ರೆ ಲೀಗಲ್ ಸರ್ವಿಸ್ ಅಥಾರಿಟಿ ಸೆಕ್ಷನ್ 22 ಅಮೆಂಡ್ಮೆಂಟ್ ಮಾಡುವಾಗ ಅವಾಗ ಆ ಲೀಗಲ್ ಸರ್ವಿಸ್ ಅಥಾರಿಟಿ ಡಿಸ್ಪ್ಯೂಟ್ ಪೆಂಡಿಂಗ್ ಇದ್ದಾಗ ಸರ್ವಿಸ್ ಪ್ರೊವೈಡರ್ನು ಆ ಕೋರ್ಟಿಗೆ ಹೋಗ್ಬೋದು, ಕನ್ಸ್ಯೂಮರ್ನು ಕೋರ್ಟಿಗೆ ಹೋಗ್ಬೋದು. ಆದ್ರೆ ಕನ್ಸ್ಯೂಮರ್ ಫೋರಮ್ ಈಸ್ ಓಪನ್ ಓನ್ಲಿ ಫಾರ್ ಕನ್ಸ್ಯೂಮರ್ಸ್, ನಾಟ್ ಫಾರ್ ಸೆಲ್ಲರ್ಸ್. ಈ ಡಿಫರೆನ್ಸಿಯೇಷನ್ ಅಲ್ಲಿರಲಿಲ್ಲ. ಅಲ್ಲಿದ್ದಾಗ ಈಗ ಏನಾಗ್ಯದ ಅಂದ್ರೆ ನಾವು ಏನು ಮೊದಲ ತಕರಾರು ಮಾಡಿದ್ವಿ ಬಾರ್ ಅಸೋಸಿಯೇಷನ್ ವತಿಯಿಂದ ಈ ಅಮೆಂಡ್ಮೆಂಟ್ ಇದೆ, ದಿಸ್ ಇಸ್ ವೆರಿ ಡ್ರೆಕಾನಿಯನ್ ಅಮೆಂಡ್ಮೆಂಟ್, ಇದು ಬರಬಾರ್ದು ಅಂತ ಹೇಳಿ ವಿರೋಧ ಮಾಡ್ತೀವಿ. ಈಗ ಅದನ್ನು ರಿಯಲೈಸ್ ಮಾಡ್ಲಿಕ್ಕೆ ಈಗ ನಾವು ಯಾರಾದ್ರೂ ಸಿಟಿ ಸಿವಿಲ್ ಕೋರ್ಟ್ ಬೆಂಗಳೂರಿಗೆ ಹೋದಿವಿ ಅಂದ್ರೆ ಅಲ್ಲೊಂದು ADR ಅಂತ ನಾವು ಭಾಳ ದೊಡ್ಡ ಪ್ರಚಾರ ಮಾಡ್ತೀವಿ. ಅದು ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ರೆಸಲ್ಯೂಷನ್ ಅದರ ಪರಿಸ್ಥಿತಿ ಬೇರೆ, ನಾನು ವೈಯಕ್ತಿಕವಾಗಿ ಮಾತಾಡೋದು, ಸಭೆ ಒಳಗೆ ಮಾತಾಡಬೇಡ. ಅಲ್ಲಿ ADR ನೀವು ಹೋದ್ರಿ ಅಂದ್ರೆ ಸೆಕೆಂಡ್ ಎಡಿಷನಲ್ ಏರ್ಟೆಲ್ ಲೋಕ್ ಅದಾಲತ್, ಫಸ್ಟ್ ಎಡಿಷನಲ್ ರಿಲಯನ್ಸ್ ಲೋಕ್ ಅದಾಲತ್ ಅಂತ. ಇನ್ನು ಸ್ವಲ್ಪ ದಿವಸಕ್ಕೆ ಈ ರಿಲಯನ್ಸ್ ಕೋರ್ಟ್ ಅಂತ ಆದ್ರೂ ಏನು ವ್ಯತ್ಯಾಸ ಆಗ್ಬೇಕಾಗಿಲ್ಲ ನಂತು, ಮತ್ತೆ ನಮ್ಗೆ ಏನು ಅನಿಸೋದಿಲ್ಲ. ಈ ಸದ್ಯ ನಾವು ಈಗ ರೈಟ್ ನೌ ದೇ ಆರ್ ಎಸ್ಟಾಬ್ಲಿಷ್ ಸೆಕೆಂಡ್ ಎಡಿಷನಲ್ ರಿಲಯನ್ಸ್, ಫೋರ್ತ್ ಎಡಿಷನಲ್ ಏರ್ಟೆಲ್, ವೋಡಾಫೋನ್, BSNL ಇವೆಲ್ಲವೂ ಅದಾವ. ಎದ್ರ ಸಲುವಾಗಿ ಅದಾವ ಅನ್ನೋದು ವಿಚಾರ ಮಾಡಿ, ಇದ್ರದ್ದು ಏನು ತಪ್ಪಿರ್ಲಿಕ್ಕಿಲ್ಲ. ಎದ್ರ ಸಲುವಾಗಿ ಅದಾವ ಅಂದ್ರೆ ಇವ್ರು ಯಾರ್ಯಾರಿಗೆ ಬಿಲ್ ಕೊಟ್ಟಿದಾರಲ್ಲ ಅದನ್ನ ರಿಕವರಿ ಮಾಡುವುದ್ರ ಸಲುವಾಗಿ ಅದಾವ. ಇದ್ರ ಸಲುವಾಗಿ ನಮಗೆ ಲೀಗಲ್ ಸರ್ವಿಸಸ್ ಅಥಾರಿಟಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ತೀವಿ. ಕನ್ಸ್ಯೂಮರ್ ಸಲುವಾಗಿ ಎಸ್ಟಾಬ್ಲಿಷ್ ಆಗಲಿ. ಇನಿಷಿಯಲಿ ನಮಗೆ ಹಂಗ ಅನಿಸ್ತು ಕನ್ಸ್ಯೂಮರ್ ಗ್ರೀವನ್ಸಸ್ ಏನದಾವು, ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ರಿಡ್ರೆಸಲ್ ಮಾಡೋದ್ರ ಸಲುವಾಗಿ ಲೀಗಲ್ ಸರ್ವಿಸ್ ಅಥಾರಿಟಿ ಅಮೆಂಡ್ಮೆಂಟ್ ಮಾಡಿದ್ರು, ಈ ಸರ್ವಿಸಸ್ ಅನ್ನ ಲಿಸ್ಟ್ ಮಾಡಿದ್ರು ಅಂತ ನಾವು ಅನ್ಕೊಂಡ್ವಿ. ಆದ್ರೆ ಈಗ ಎದ್ರ ಸಲುವಾಗಿ ಉಪಯೋಗ ಆಗ್ತಾ ಇದೆ ಆ ತೊಂದರೆ ಏನು ಹೇಳ್ತೀನಿ. ಇನ್ನೂ ಒಂದು ತೊಂದರೆ ಏನಂದ್ರೆ ರಿಲಯನ್ಸ್ ನಾವು ಕಾರ್ಪೊರೇಟ್ ಆಫೀಸ್ ಬೆಂಗಳೂರಿನಾಗ ಇಟ್ಕೊಂಡಿದ್ದ ಒಂದು ಬಿಲ್ ಪೆಂಡಿಂಗ್ ಇತ್ತು ಅಂದ್ರೆ ಬೆಂಗಳೂರಿನ ಆಫೀಸ್ನೊಳಗೆ ಅವನು ಇಲ್ಲಿ ಸಿಚುವೇಟ್ ಆಗಿರೋದ್ರಿಂದ ಬೆಂಗಳೂರಿನ ಆಫೀಸ್ನೊಳಗೆ ಈ ಡಿಸ್ಪ್ಯೂಟ್ ಅರೋಸ್ ಆಯ್ತು ಅಂತ ಹೇಳಿ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟಿಗೆ ಆಫೀಸ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಒಂದು ಸಮನ್ಸ್ ಕಳಿಸ್ತಾರೆ ಬೀದರ್ನವನಿಗೆ. ಬೀದರ್ನವ ಸಮನ್ಸ್ ಅಟೆಂಡ್ ಮಾಡೋ ಸಲುವಾಗಿ ಬೆಂಗಳೂರಿಗೆ ಬರ್ಲಿಕ್ಕೆ ಸಾಧ್ಯ. ಅವ್ನು ಏನ್ ಮಾಡ್ಬೇಕಂದ್ರೆ ಇನ್ಎವಿಟೇಬಲಿ ಹಿ ಹ್ಯಾಸ್ ಟು ಪೇ, ವೆದರ್ ಇಟ್ ಈಸ್ ಲೀಗಲ್ ಬಿಲ್, ಇಲ್ಲಿಗಲ್ ಬಿಲ್, ಕರೆಕ್ಟ್ ಬಿಲ್, ಇದ್ರ ಸಲುವಾಗಿ ನಾವು ಏನ್ ಮಾಡ್ಬೇಕು ಹೇಳ್ತೇನೆ ಸರ್. ಇದ್ರ ಸಲುವಾಗಿ ಏನಿಲ್ಲ, ನಾ ಸಜೆಸ್ಟ್ ಮಾಡ್ತೇನೆ, ಹಾಗೆ ಬರೀ ಪ್ರಶ್ನೆ ಹೇಳೋದು. The issues that you are raising is a larger issue of judicial reform. ಇಲ್ಲ, ನಾನು ಹೇಳ್ತೇನೆ ನಾ ಎದ್ರ ಸಲುವಾಗಿ ರೈಸ್ ಮಾಡ್ಲಿಕ್ಕೆ ಅಂದ್ರೆ ನಾವು ಒಂದು ವಿಸಿಬಿಲಿಟಿ ಎಸ್ಟಾಬ್ಲಿಷ್ಮೆಂಟ್ ಮಾಡ್ಬೇಕಾದ್ರೆ ಇವ್ನ ನಾವು ಅಟೆಂಡ್ ಮಾಡ್ತೀವಿ. Fine. What we will do is, ನಿಮ್ಮ ಪ್ರಕಾರ ತಗೊಂಡ್ರೆ ಬರೀ ಕನ್ಸ್ಯೂಮರ್ ಕೋರ್ಟ್ ಕನ್ಸ್ಯೂಮರ್ ಕೇಸಸ್ ಇದೆಯಲ್ಲ
ಅದನ್ನ ಮಾತ್ರ ಲಿಮಿಟ್ ಮಾಡ್ಕೊಂಡು ಬೇಕಾದ್ರೆ ಏನಾರ ಒಂದು ಯೋಚನೆ ಮಾಡ್ಬೋದು. ಇದೆಲ್ಲ ಕನ್ಸ್ಯೂಮರ್ ಇಶ್ಯೂಸ್ ಸರ್. ಸರಿ ಇದೆಲ್ಲ ಕನ್ಸ್ಯೂಮರ್ ಇಶ್ಯೂಸ್ ಸರ್. ಬೈ ಓಕೆ. ನೀವು ಏನ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ. ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸಣ್ಣದ ಒಂದು ಗುಂಪ ಏನು ಒಂದು ನಿರ್ಮಾಣ ಒಂದು ನಿರ್ಮಾಣ ಮಾಡಿ ಇಂಥ ಇಶ್ಯೂಸ್ ಸಲುವಾಗಿ ಅಟೆಂಡ್ ಮಾಡಾಕ ಅದನ್ನ ನಾವು ನಿಯೋಜನೆ ಕೊಡಿಸ್ತೀವಿ. Some of the research scholars here, what is your view on this? You can discuss it afterward. You have heard him, ಇಲ್ಲ ಕೇಳಿಲ್ಲ. ಇಲ್ಲ, ಇವಾಗ ಬೇಡ, ಒಂದೂವರೆ ಆಗ್ಬಿಟ್ಟಿದೆ. Wait 1 minute. Okay, next sir. ಅಲ್ಲ ಹೇಳಿ ಸರ್, ಅಷ್ಟೇನಾ? ಇನ್ನು ಮಾತಾಡಿ ಬಾಳಿದೆ ಅದು ಸಮಯ ಆಗಿರೋ ನಾವು ಊಟ ಆದ್ಮೇಲೆ ನೀವು ನಾವು ಮಾತಾಡಬೇಕಾದ್ರೆ ಈಗ ಗ್ರಾಹಿ ಜಾಬ್ ಕನ್ಸ್ಯೂಮರ್ ಎಜುಕೇಟರ್ಸ್ ಗ್ರಾಹಕರ ಶಿಕ್ಷಕರ ಜಾಲ. ನೀವು ನಮಗೆ ಮಾತಾಡ್ತಾ ಕೆಲವು ಲೀಡ್ ಕ್ವಶನ್ಗಳನ್ನು ಹಾಕೊಳ್ಳಿ ಅಂತಂದ್ರಿ. ಏನು ಮಾಡಿದ್ದೀರಿ ಇಷ್ಟು ವರ್ಷ, ಹಿಂದೆ ತಿರುಗಿ ನೋಡಿದಾಗ ಏನಾಗಿದೆ ಅಂತ. 29ನೇ ವರ್ಷ ಸಂಘಟನೆ ಆಗಿ ನಾನು ತಿರುಗಿ ನೋಡಿದಾಗ ಹಣಕಾಸು ಎಲ್ಲ ದೃಷ್ಟಿಯಿಂದ ನಮಗೇನು ಸಮಸ್ಯೆ ಇಲ್ಲ. 1 ಕೋಟಿ ಬಿಲ್ಡಿಂಗ್ ಇದೆ, ಒಂದು 25 ವರ್ಷ ನಡೀತಾ ಇರೋ ಪತ್ರಿಕೆ ಇದೆ, ಒಂದು 600 ಜನ ಸದಸ್ಯರಿದ್ದಾರೆ, FD ಬ್ಯಾಲೆನ್ಸು ಸಾಕಷ್ಟಿದೆ. ಇದೆಲ್ಲ ನೋಡಿದ್ರೆ ನನಗೆ ನಾನು ಮುರಳೀಧರ್ ಮೇಲಿನ ವಿಶ್ವಾಸಕ್ಕೆ ಬಂದಿದ್ದೇನೆ ಹೊರತು ನನಗೆ ಬರೋ ಆಸಕ್ತಿನೇ ಇರಲಿಲ್ಲ. ಯಾಕೆಂದ್ರೆ ನಾವು ಕೊನೆಗೂ ಇಷ್ಟೇ ಮಾತಾಡಿ, ನಮ್ಮ ರಾಜ್ಯದ ಚಳುವಳಿಗಳಲ್ಲಿ ಗ್ರಾಹಕ ಚಳುವಳಿ ಜಾಗ ಇಲ್ಲ. 32 ವರ್ಷ ಆಯ್ತು ಬಂದು, ಅದನ್ನೇ ಹೇಳ್ತಾ ಇದ್ರಿ. ಯಾಕೆ 32 ವರ್ಷದ ಅನುಭವ ಹೇಳ್ತಾ ಇದ್ದೀನಿ, 2 ವರ್ಷದ ಅನುಭವ ಹೇಳ್ತಾ ಇದ್ದೀನಿ. ಯಾಕಾಗಿದೆ ಅಂತಂದ್ರೆ ಸರ್, ನೀವು ಅವರೊಂದು ಕಾನ್ಸೆಪ್ಟ್ ನೋಡ್ಕೊಟ್ರು, ಅದರಲ್ಲಿ 3 ಹೇಳಿದ್ದಾರೆ. ಒಂದು ದೂರದೃಷ್ಟಿ ಇರಬೇಕು, ವಿಷನ್. 2ನೇ ಪ್ಲಾನಿಂಗ್, ಯೋಜನೆ ಇರಬೇಕು ಯಾವುದೇ ಆಕ್ಟಿವಿಸಮ್ಗೆ. 3ನೇದು ಆಕ್ಷನ್ ಪ್ಲಾನ್. ಅವ್ನು ಕೊನೆಗೂ ಕೆಲಸಕ್ಕೆ ಇಳಿಬೇಕು ಕೆಳಗಡೆಗೆ. ಇವು 3ಕ್ಕಿಂತ ಮೊದಲು ಇರಬೇಕಾದ್ದು ಇಂಟ್ಯೂಷನ್, ಒಂದು ಅಂತಸ್ಫೂರ್ತಿ. ನೀವು ಅಂಥವರನ್ನು ಹುಡುಕದೆ ಎಷ್ಟು ಭಾಷಣ ಮಾಡಿ ಎಷ್ಟು ಎಜುಕೇಟ್ ಮಾಡಿ ಆಗಲ್ಲ. ನನಗೆ ಶೋಷಣೆ ಆಗಬಾರ್ದು, ನನ್ನ ಸುತ್ತಮುತ್ತಲಿನ ಸಮಾಜಕ್ಕೆ ಶೋಷಣೆ ಆಗಬಾರ್ದು ಅಂತಿದ್ರು ಮಾತ್ರ ಆಕ್ಟಿವಿಸಮ್ ಹುಟ್ಟೋದಕ್ಕೆ ಸಾಧ್ಯ. ಇವೆಲ್ಲವನ್ನು ಹೇಳ್ತಾ ಇರೋದು ಸುಮ್ಮನೆ ನಾನು ಭಾಷಣಕ್ಕೂ ಹೇಳ್ತಾ ಇಲ್ಲ, ಏನೂ ಇಲ್ಲ. ಇದು ಲೌಡ್ ಥಿಂಕಿಂಗ್ ಅಷ್ಟೇ. ನಾವು ಹುಡುಕ್ಬೇಕಿದ್ರೆ ನಾವು ಅಂಥವ್ರನ್ನ ಹುಡುಕ್ಬೇಕಷ್ಟೆ. ಅದು ಸರ್. ಆಮೇಲೆ ನನ್ನ ಗೆಳೆಯರೆಲ್ಲ ಮಾತಾಡ್ತಾ ಇದ್ದು ಗಮನಿಸ್ತಾ ಇದ್ದೆ. ಈಗ ನಾನು ಸಾಗರದ ಹತ್ರ ಹಳ್ಳಿ 8 ಕಿಲೋಮೀಟರ್. ನೀವು ಹೇಳಿದ್ದು ಮಾಡಿ ಆಯ್ತು. ಶಿವಮೊಗ್ಗ 1.25 ಲಕ್ಷ ರಾಜ್ಯ ಸರ್ಕಾರ ಕೊಡ್ತು, ಗ್ರಾಮ ಪಂಚಾಯತಿ ಮೆಂಬರ್ಸಿಗೆ ಮಾಡಿದ್ವಿ. ಕನ್ನಡದಲ್ಲಿ ಮೊದಲನೇ ಸಲ ಒಂದು ಕಂಪೈಲೇಷನ್ ತಂದ್ವಿ, ಎಷ್ಟು ದೂರು ವ್ಯವಸ್ಥೆಗಳಿದೆ ಅಂತ. ಗೊತ್ತು ಮುರಳೀಧರ್ಗೆ, ದೂರಿಗೊಂದು ದಾಟುಗೋಲು ಅಂತ ಅಚ್ಚ ಕನ್ನಡದ ಹೆಸರನ್ನು ಇಟ್ಟು ಇದಕ್ಕೆ. ಅದು ಬಿಡಿ. ಏನಂದ್ರೆ ನೀವು ಬರೀ ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರಾಗಲ್ಲ. ಅವೇರ್ನೆಸ್ ಬಹಳ ಕೊಡೋದು. ಅವ್ರು ಹೇಳ್ದಂಗೆ ಅವರು ತುಂಬಾ ಒಳ್ಳೆ ಪಾಯಿಂಟ್ ಆನಂದ್ ಹೇಳಿದ್ದು, ಕೊಟ್ಟು ಬಿಡ್ಬೋದು. ಆದ್ರೆ ಯಾರೂ ಒಂದು ಅರ್ಜಿ ಬರೆಯಕ್ಕೆ ಬರಲ್ಲ. ಅದಕ್ಕೆ ಆಕ್ಟಿವಿಸಮ್ ಬೇಕು. ಒಂದು 4 ಜನ ಅದಕ್ಕೆ ಪಟ್ಟಾಗಿ ಕೂತ್ಕೊಂಡು ಒಂದು ಮೇಜು ಪೆನ್ನು ಕಾಗದ ಇಟ್ಕೊಂಡು ಕೂತ್ಕೊಂಡ್ರು ಮಾತ್ರ ಅದನ್ನ ತಗೊಂಡು ಹೋಗ್ಬೋದೇ ಹೊರತು ಬೇರೆ ಏನು ಮಾಡೋಕ್ಕಾಗಲ್ಲ. ಇವಿಷ್ಟು ಹಿನ್ನೆಲೆ. ಆಮೇಲೆ ನನಗೆ ನೀವು ಏನು ಕನ್ಸ್ಯೂಮರ್ ಎಜುಕೇಟರ್ಸ್ ನೆಟ್ವರ್ಕ್ ಅಂದ್ರಲ್ಲ ಸರ್, ನೋಡಿದ ನನಗೆ ಒಂದು ಬುಲೆಟ್ ಪಾಯಿಂಟ್ಸ್ ಹೇಳ್ತೇನೆ, ಮತ್ತೆ ಲೇಟ್ ಆಗಿಬಿಡುತ್ತೆ. ಮತ್ತು ಮೊದಲನೇದಾಗಿ ಒಂದು ಕಾಮನ್ ಅಜೆಂಡಾ ಇಟ್ಕೊಳ್ಳಿ. ನೀವು ನಮ್ಮನ್ನು ಕೇಳ್ತಾ ಕೂತ್ಕೊಂಡ್ರಾಗಲ್ಲ. ನಾವೆಲ್ಲರೂ ಭಾರತೀಯರೇ, ನಮ್ಗೆ ಯಾರು ಒಬ್ರು ನರೇಂದ್ರ ಮೋದಿ ಬೇಕು. ಹಾಗಾಗಿ ನೀವು ಗ್ರಾಹಕ ಚಳವಳಿ ಅನ್ನುವ ಚಪ್ರವನ್ನ IIPA ಮತ್ತು ಮುರಳೀಧರ್ 2 ಗೂಟುಗಳ ಮೂಲಕ ಎತ್ತಿ ನಿಲ್ಸಕ್ ಹೊರಟಿದ್ದಾರೆ. ಅದೇನು ಬಳ್ಳಿ ಬೆಳೆಯುತ್ತೋ ಬಿಡುತ್ತೋ ಅನ್ನೋ ವಿಶ್ವಾಸ ನನಗಿಲ್ಲ. ಆ ಚಪ್ರ ಅಂತೂ ನಿಲ್ಲಿಸಿ, ಯಾವತ್ತಾರು ಬಳ್ಳಿ ಬೆಳಿಬೋದು. ಒಂದು ಕಾಮನ್ ಅಜೆಂಡಾ ಬೇಕು. 2ನೇದು ಒಂದು ಫ್ರೇಮ್ ವರ್ಕ್ ಹಾಕೋಬೇಕು. ಅದ್ರ ನೀವು ನಮಗೆ ಡಿಕ್ಟೇಟೇ ಮಾಡಬೇಕು. ನೋಡ್ರಿ, ನೀವು ಪಾಠ ಮಾಡ್ತಿರೋ ಹೀಗೆ ಮಾಡಿ ಅಂತ ಹೇಳಬೇಕು. ಇಲ್ಲ ಅಂದ್ರೆ ಆಗಲ್ಲ. ಅದು ನಾವು ಹಳೆಗನ್ನಡದಲ್ಲಿ ಒಂದು ಶಬ್ದ ಇದೆ, ಹಕ್ಕಲು ಹತ್ತಿ ಹೋಗೋದು ಅಂದ್ರೆ ಹಳೆಗನ್ನಡದ ಶಬ್ದ. ಅಂದ್ರೆ ಎಲ್ಲೆಲ್ಲಿಗೂ ಹೋಗುತ್ತೆ ಅದು. 3ನೇದು ಒಂದು ಕಾಮನ್ ಸಿಲಬಿ ಬೇಕು. ಕಾಮನ್ ಸಿಲಬಸ್. ನಿಮಗೆ ಏನು ಸಿಲೆಬಸ್ ಅಂತಂದ್ರೆ ನನ್ನ ಮನಸ್ಸಿಗೆ ಬಂದಂಗೆ, ಅಥವಾ ನಾವು ಇಡೀ ಥ್ಯಾಂಕ್ ಗಾಡ್ ಇಡೀ ಕರ್ನಾಟಕ ರೆಪ್ರೆಸೆಂಟ್ ಆಗಿದೆ, ಮೂಲೆಯಿಂದ ಬಂದಿದ್ದಾರೆ ಸರ್. ಹಾಗೆ ಕಾಮನ್ ಸಿಲಬಿ ಬೇಕು. 4ನೇದು
PPT ಮತ್ತು ಟೆಕ್ಸ್ಟ್ಗಳು ಬೇಕು. PPT ಮತ್ತು ಟೆಕ್ಸ್ಟ್ಗಳನ್ನ ತಯಾರು ಮಾಡಿಕೊಂಡೆ ಕೊಟ್ಟು ಅವ್ರನ್ನ ಟ್ರೈನ್ ಮಾಡಿ. ಸುಮ್ಮನೆ ನಮ್ಮನ್ನ ಸರ್ ಇನ್ನೊಂದ್ಸಲ ಬರಬೇಕಿದ್ರೆ ಯು ಗೋ ಡೈರೆಕ್ಟ್ಲಿ ಇನ್ ಟು ದಿ ಬಿಸ್ನೆಸ್ ಅಂಡ್ ಟೀಚರ್ಸ್, TOT, ಯು ಗೋ ಫಾರ್ TOT, ಟ್ರೈನಿಂಗ್ ಆಫ್ ದಿ ಟೀಚರ್ಸ್. ಆಯ್ತಾ? 5ನೇದು ಬಹಳ ಮುಖ್ಯವಾದ್ದು ಸರ್, ನಿಮ್ಮ ಅಪ್ರೋಚ್ ಮತ್ತು ಆಟಿಟ್ಯೂಡ್ ಅನ್ನ ನಮ್ಮ ವುಡ್ ಬಿ ಟೀಚರ್ಸ್ಗೆ, ಟ್ಯೂಟರ್ಸ್ಗೆ ನೀವು ತುಂಬಲೇಬೇಕು ಸರ್. ರಾಮನಾಥನ್ ಸರ್ ಏನು ಅಪ್ರೋಚು ಆಟಿಟ್ಯೂಡ್ ಅಂದ್ರೆ ಸುಮ್ಮನೆ ಇಟ್ ಇಸ್ ಎ ಲೌಡ್ ಥಿಂಕಿಂಗ್. ಏನು ಅಂದ್ರೆ ಇನ್ಫಾರ್ಮೇಶನ್ ಕೊಡಿ ಮತ್ತು ಸ್ಟಫ್ ಅನ್ನು ತುಂಬಿ, ಓಕೆ, ಅದು ಇಟ್ ಈಸ್ ಎಸೆನ್ಷಿಯಲ್, ನೋ ಡೌಟ್. ಬಟ್ ಆಕ್ಷನ್ ಓರಿಯೆಂಟೆಡ್ ಆಗಿರ್ಬೇಕು. ನೀವು ಸುಮ್ಮನೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಏನು ಉಪಯೋಗ ಇಲ್ಲ. ಸುಮ್ಮನೆ ನಾನು ಯಾವುದೇ ಉದಾಹರಣೆ ಕೊಡಕ್ಕೆ ಹೋಗ್ತಾ ಇಲ್ಲ. ಮೊನ್ನೆ DCIC-ನ ಯಾರು ಅವ್ರು ಬಂದಿಲ್ಲ ಇವತ್ತು, ಜಿಲ್ಲೆಯವರು ಹೇಳ್ತಾ ಇದ್ರು, ಸರ್ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಏನು ಹೊರಡಿಸಿದೆಯಂತೆ, ನನ್ಗೇನು ಬೇಕಲ್ಲ ಸರ್, ಅದರ ಒರಿಜಿನಲ್ ಇದು ಬೇಕಲ್ಲ, ಮೇಲ್ ಇದೆಯೇನ್ರಿ, ಇದೆ, ನೆಟ್ ಇದೆಯೇನ್ರಿ, ಇದೆ, ನನ್ನ ಹತ್ರ ಯಾಕೆ ಕೇಳ್ತೀರಿ, ಇಷ್ಟೊತ್ತೊಳಗೆ ಹುಡುಕ್ಬಿಡ್ಬೋದಿತ್ತು ಅಂತ ಅವರಿಗೆ ಇದನ್ನ ಕೊಟ್ಟೆ. MCI ರೆಗ್ಯುಲೇಷನ್ ಸೆಕ್ಷನ್ 1.5 ಅನ್ನು ಹೇಳಿದೆ, ಹುಡ್ಕೊಂಡ್ರು. ಅಂದ್ರೆ ಇಷ್ಟು ಹಿಂದಿದ್ದೇವೆ. ಆಕ್ಷನ್ ಓರಿಯೆಂಟೆಡ್ ಇರಲಿ ಮತ್ತು ನೀವು ಕೊಡೋ ಇನ್ಫಾರ್ಮೇಶನ್ ಆಕ್ಟಿವಿಸಮ್ಗೆ ಪ್ರೇರೇಪಣೆ ಕೊಡೋ ಹಾಗಿರ್ಲಿ. ಅದು ಅಂದ್ರೆ ನಾನು ರಿಸಲ್ಟ್ ಓರಿಯೆಂಟೆಡ್ ಆಗಿರ್ಲಿ. ಯಾರೋ ಒಬ್ರು ಸಕಾಲ ಅಂತಂದ್ರು, ಅವರು ಮೇಡಮ್ ಸರಿಯಾಗಿ ಹೇಳಿದ್ರು, ನಮ್ಮಲ್ಲಿ ನೀವು ಅಂಗಡಿ ಮುಗ್ಗಟ್ಟುಗಳಿಗಿಂತ ನೀವು ಒಂದು ಸಲ ಹಳ್ಳಿಗಳು ಅಥವಾ ತಾಲೂಕಾ ಸೆಂಟರ್ಗಳಿಗೆ ಹೋದ್ರೆ ಅತಿ ದೊಡ್ಡ ನಮ್ಮ ಕಷ್ಟ ಯಾವುದು ಅಂದ್ರೆ ಸರ್ಕಾರಿ ಕಚೇರಿಗಳ ಜೊತೆ ಹೆಣಗಾಡೋದು. ಸಕಾಲವನ್ನ ಬಲಪಡಿಸ್ತಾರೆ, ಅದಕ್ಕೆ ಉತ್ತರ ಇಲ್ಲ. ಆಮೇಲೆ ಸರ್ ಇನ್ನೊಂದು ಏನಂದ್ರೆ, ಒಬ್ಬ ಅಂಗಡಿಯವನಿಗೆ ಒಂದು ಚಪ್ಪಲಿನೋ ಒಂದು ಸೀರೆನೋ ಹರಿದಿದೆ, ವಾಪಸ್ ಕೊಡ್ಸಿರ ಅಂತ ಸುದ್ದಿ ಆಗಲ್ಲ. ಅದೇ ನೀವು 21 ದಿವಸಕ್ಕೆ ಒಂದು ಖಾತೆ ಬದಲಾವಣೆ ಮಾಡಿಸ್ಕೊಟ್ರಿ ಇದ್ರೆ, ನೀವು ಮಾನ್ವಿ ತಾಲೂಕಲ್ಲಿ ಮೇಡಮ್ ನಾಳೆ ಅವ್ರ ಮನೆ ಬಾಗಿಲಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಕ್ಯೂ ನಿಲ್ತಾರೆ, ನೋಡಿ ನಾನು ಮಾಡಿಸ್ಕೊಡಿ ಅಂತ. ನಮ್ಮ ಹಳ್ಳಿನಲ್ಲಿ ಅಂಗಡಿ ಮುಕ್ಕಟ್ಟಿದ್ದು ಬೆಂಗಳೂರು ತರ ಅಲ್ಲ, ಬಹಳ ದೊಡ್ಡ ಸಮಸ್ಯೆ ಅಲ್ಲ. ಯಾಕೆ ಟಿವಿ, ಫ್ರಿಜ್ಜು ಈ ತರದ್ದು ಇರುತ್ತೆ, ಅದು ಏನು ಹೆಚ್ಚು ಕಡಿಮೆ ಆದ್ರೆ ತೀರಾ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಫ್ರಿಜ್ ಅಂತೂ ಇರಲ್ಲ ಬಿಡಿ, ಟಿವಿ ಇದ್ರು ಹೋದ್ರು ಏನು ನೋಡಲ್ಲ, ರೇಡಿಯೋ ಕೇಳ್ತಾರೆ. ಸರ್ಕಾರಿ ಕಚೇರಿಗಳಿದ್ದ ದೊಡ್ಡ ಸಮಸ್ಯೆ. ಅದನ್ನೊಂದು ಹೇಳಿ, ಕೊನೆಯದು ಫೋಕಸ್ಡ್ ಟ್ರೈನಿಂಗ್ ಆಗಿದೆ. ಫೋಕಸ್ ಇರಲಿ, ಏನು ನೀವು ಫಲಶ್ರುತಿ ಏನು ಅನ್ನೋದ್ರ ಮೇಲೆ ನೀವು ಫೋಕಸ್ ಮಾಡಿ. ಸರ್ ಇನ್ನೊಂದು ಕೊನೆ ಪಾಯಿಂಟ್ ನಂದು ಫಂಡಿಂಗ್ ಅಂತ ಎಲ್ಸ್ಲಾ ಮುಂದುವರಿಸಿ. ನೀವು ಫಂಡಿಂಗ್ ಅಂತ ಹೇಳ್ತಾ ಇದ್ದೀರಲ್ಲ, ನೋ, ಈ ಫಂಡಿಂಗ್ ಬಗ್ಗೆ ನನಗೆ ಬಹಳ ಸಂಕೋಚ ಇದೆ. ನಾನು ಕಳೆದ 28 ವರ್ಷದಲ್ಲಿ ಒಂದು 10 ಗೌರ್ಮೆಂಟ್ ಪ್ರಾಜೆಕ್ಟ್ಗಳನ್ನ ಇಂಪ್ಲಿಮೆಂಟ್ ಮಾಡಿದವನಾಗಿ ನಾನು ತಗೊಳ್ಬೇಕಿದ್ರೆ 10 ಸಲ ನಾನು 4 ಪ್ರಶ್ನೆಗಳನ್ನು ನಾನು ಕೇಳ್ಕೊತೇನೆ. ನನ್ನ ಗೆಳೆಯರಿಗೂ ಅದನ್ನ ಹೇಳ್ತೇನೆ. ಫಂಡ್ ತಗೊಳ್ಳೋಕ್ಕಿಂತ ಮೊದಲು ನನಗೆ ಯಾಕೆ ಬೇಕು, ವೈ ಇಟ್ ಈಸ್ ನೆಸೆಸರಿ. ಎರಡನೇದು, ವಾಟ್ ವಿಲ್ ಐ ಡೂ ಬೈ ಟೇಕಿಂಗ್ ದಟ್ ಫಂಡ್, ನಾನು ಏನು ಮಾಡ್ತೇನೆ ಅಂತ ತಗೊಂಡು. ಮೂರನೇದು, ಹೌ ಐ ಯುಟಿಲೈಸ್ ಇಟ್. ಕೊನೆಯದು, ವಾಟ್ ಈಸ್ ದಿ ಎಂಡ್ ರಿಸಲ್ಟ್, ಅದರ ಫಲಶ್ರುತಿ ಏನು. ಈ 4ಕ್ಕೆ ಉತ್ತರ ನನಗೆ ಗೊತ್ತಿರೋ ಹಾಗೆ ಹಲವು ವಾಲಂಟರಿ ಕನ್ಸ್ಯೂಮರ್ ಆರ್ಗನೈಸೇಷನ್ ಹತ್ರ ಇದಕ್ಕೆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಯಾರು ದಯಮಾಡಿ ತಪ್ಪು ತಿಳಿಬೇಡಿ, ನಮ್ಮ ಹತ್ರ ನೆಟ್ವರ್ಕ್ಗಳಿಲ್ಲ. ನಮ್ಮ ಹತ್ರ ನೀವು 1 ಲಕ್ಷ 2 ಲಕ್ಷ ಕೊಟ್ಬಿಟ್ರೆ ಹೇಗೆ ಮಾಡಬೇಕು ತುಂಬಾ ಕನ್ಫ್ಯೂಷನ್ಗಳಿದೆ. ನಮ್ಮೊಳಗಡೆನೇ ಇದೆ. ಅದಕ್ಕೂ ಎಗೈನ್ ಸರ್, ಮೋದಿ ಸರ್ ನೀವೇನೇ ಹಾಕೊಡ್ಬೇಕು. ಒಂದು ಫಂಡ್ ತಗೊಂಡ್ರೆ ಹೌ ಟು ಜುಡಿಷಿಯಸ್ಲಿ ಯೂಸ್ ಇಟ್ ಅನ್ನೋದಕ್ಕೆ ಒಂದು ಯು ಹ್ಯಾವ್ ಟು ಗಿವ್ ಅಸ್ ಎ ರೋಡ್ ಮ್ಯಾಪ್. ಅದರ್ವೈಸ್ ನೀವು ತುಂಬಾ ಇದಾಗುತ್ತೆ. ನನ್ನ ಕೊನೆಯ ಪಾಯಿಂಟು, ಕೊನೆಯದು ಸುಮ್ಮನೆ ಟಿಪ್ಸು, DCIC-ಗಳಿರಲಿ, DCIC-ಗಳು 2-3 ಜನ ಫೋನ್ ಮಾಡ್ತಾ ಇರ್ತಾರೆ. ಏನು ಮೊದಲನೇದಾಗಿ ವಾಲಂಟರಿ ಕನ್ಸ್ಯೂಮರ್ ಆರ್ಗನೈಸೇಷನ್ ಅಂತ ನೀವು ಹೇಳಿದ್ರಿ, ರಿಜಿಸ್ಟರ್ ಮಾಡ್ಕೋತೇವೆ. ಏನಿರ್ಬೇಕು, ನಾವು ನಮ್ದು ಚಟುವಟಿಕೆ ಹೇಗೆ ಶುರುವಾಗಬೇಕು, ಆ ಟಿಪ್ಸ್ಗಳನ್ನ ನೀವು ಕೊಡ್ಲೇಬೇಕು. ದಯವಿಟ್ಟು ಅದನ್ನ ನೋಟ್ ಮಾಡಿ. ಮೊದಲನೇ ಸರ್ ಆಯ್ತು, ನಾನು ಒಂದು 30 ಸೆಕೆಂಡ್ 30 ಸೆಕೆಂಡ್ಸ್ ಅಗೇನ್ ಟಿಪ್ಸ್ ಪಾಯಿಂಟ್ಸ್ ಏನಂತಂದ್ರೆ, ನಮ್ಮ ಹತ್ರ ಮೊದಲನೇದಾಗಿ ಗ್ರಾಹಕರ ಹಿತರಕ್ಷಣೆಗಿರುವ 15 ಕಾಯ್ದೆ ನಿಯಮಗಳ ಒಂದು ರ್ಯಾಕ್, ಒಂದು ಫೋಲ್ಡರ್ ಇರಬೇಕು. ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್, ಸಕಾಲ, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್, ಲೀಗಲ್ ಮೆಟಲರ್ಜಿ ಆಕ್ಟ್, KRC ರೆಗ್ಯುಲೇಷನ್, TRA ರೆಗ್ಯುಲೇಷನ್ಸ್, IRDA ರೆಗ್ಯುಲೇಷನ್ಸ್, RBI ರೆಗ್ಯುಲೇಷನ್ಸ್. ಪ್ರತಿ ದಿವಸ ಇದು ಎಲ್ಲ ಊರುಗಳಲ್ಲೂ ತೊಂದರೆ ಕೊಡ್ತಾ ಇರೋ
ಡ್ರಗ್ಸ್ ಅಂಡ್ ಕಾಸ್ಮೆಟಿಕ್ಸು, LPG, ಲೋಕಾಯುಕ್ತ, RTI, BCI, MCI, ಓಮುಡ್ಸ್ 4 ಓಮುಡ್ಸ್ಮನ್ಗಳು ಮತ್ತು ಕೊನೆಯದಾಗಿ ಸಿಟಿಸನ್ಸ್ ಚಾರ್ಟರ್ಗಳ ಒಂದು ಫೋಲ್ಡ್. ಇನ್ನೊಂದು 25 ಹೆಲ್ಪ್ ಲೈನ್ ನಂಬರ್ಗಳಿದೆ. ಬಹಳ ಜನಕ್ಕೆ ಈ ಹೆಲ್ಪ್ ಲೈನ್ ನಂಬರ್ಗಳದ್ದು ಒಂದು ಫೋಲ್ಡರ್ ಸಿಕ್ಕಿದ್ರೇನೆ ಸಾಕು. ತಮ್ಮಲ್ಲಿ ಎಷ್ಟು ಜನಕ್ಕೆ ಪೊಲೀಸ್ ಹೆಲ್ಪ್ ಲೈನ್ ಇದಾವೆ? ಹೆಣ್ಮಕ್ಳು ಮುಖ್ಯವಾಗಿ 1800-425-0100. ಎಷ್ಟು ಜನರ ಹತ್ರ ಇದೆ? ಅದು ಎಲ್ಲರ ಮೊಬೈಲ್ನಲ್ಲೂ ಸ್ಟೋರ್. ನನ್ನ ಮಗಳಿಗೆ ಡಿಗ್ರಿ ಓದ್ತಾ ಇದ್ದಾಳೆ, ಅವಳಿಗೆ ಮೊದಲನೇದೇ ಅದನ್ನು ಸ್ಟೋರ್ ಮಾಡಿಸಿದ್ದಾರೆ. ಇರಲೇಬೇಕು 25 ಹೆಲ್ಪ್ ಲೈನ್ಗಳ ಸ್ಟೋರ್ ಪ್ರತಿಯೊಂದಕ್ಕೂ ಇದೆ. ಎಲೆಕ್ಟ್ರಿಸಿಟಿ, ಟೆಲಿಫೋನ್ಸ್, 14 ಟೆಲಿಫೋನ್ ಕಂಪ್ನಿ, ಪ್ರತಿಯೊಂದಕ್ಕೂ ಫ್ರೀ, ಟೋಲ್ ಫ್ರೀ ಟೆಲಿಫೋನ್ ನಂಬರ್ಗಳಿದೆ. ನಮ್ಮ ಒಂದು VCO ಮಾಡಿದ್ರೆ ಅದರ ಫೋಲ್ಡರ್ಗಳನ್ನ ಮೊದಲನೇದಾಗ ಅವ್ರ ಕೈ ಕೊಡಬೇಕು, ನೋಡಿ ಯುಟಿಲೈಸ್ ಮಾಡಿ ಅಂತ. ಸಕಾಲ ಪ್ರತಿಯೊಂದು ಇದೆ. ಕೊನೆ ಪಾಯಿಂಟು, VCOಗಳಿಗೆ ನೀವು ಮಾಡೋಕ್ಕೆ ಹೇಳಿದ್ರಿಂದ ಹೇಳ್ತಾರೆ 401B ನೋಟಿಫಿಕೇಶನ್ ಬೇಕು. ನಾವಂತೂ ಮಾಡ್ಕೊಂಡಿದ್ದೀವಿ 401B ರೈಟ್ ಟು ಇನ್ಫಾರ್ಮೇಶನ್. ನಾನು ಕೆಲಸ ಮಾಡೋ ಗ್ರಾಹಕ ಸಂಘಟನೆ, ನಾನು ಹೇಗೆ ಅಸ್ತಿತ್ವಕ್ಕೆ ಬಂದೆ, ನಾನು ಏನೇನು ಸರ್ವಿಸ್ಗಳನ್ನು ಕೊಡ್ತೇನೆ, ನಾನು ಹೇಗಿದ್ದೇನೆ ಎನ್ನುವ 17 ತಲೆಬರಹಗಳ ಇನ್ಫಾರ್ಮೇಶನ್ ಅನ್ನ ನನಗೆ ನಾನೇ ಹಾಕೋಬೇಕು. ನೋಡಗಿರಿ, ನೀನು ಹೇಗಿದೀಯಾ, ನೀ ಹೆಂಗೆ ವರ್ತಿಸ್ತೀಯ, ನಮಗೆ ನಾವೇ ಹಾಕೋತಾನೆ. ನಾವು ಒಂದು ನಾಗರಿಕ ಸಮಾಜದಲ್ಲಿ ಬದುಕಬೇಕಿದ್ರೆ 401B ನೋಟಿಫಿಕೇಶನ್ ಅನ್ನು ಸರ್ ನೀವು ಮಾಡೋದಾದ್ರೆ ಅದನ್ನು ಹಾಕೊಟ್ಟು ಬಿಡಬೇಕು, ಪ್ರಿಪೇರ್ ಮಾಡಿ. ನಾನು ಐ ವಿಲ್ ಲೆಂಡ್ ಮೈ ಹ್ಯಾಂಡ್ ಟು ಯು, ಆಯ್ತಾ? ಕೊನೆಯದಾಗಿ ನೀವು ಈಗಾಗಲೇ ಹೇಳಿದ್ರಿ, ಅದನ್ನ ಒಂದು ಫ್ರೇಮಲ್ಲಿ ಇಡ್ತಾ ಇದ್ದೇನೆ. ಆರ್ಗನೈಸೇಷನಲ್ ಸ್ಟ್ರಕ್ಚರ್ VCO ಮಾಡಿ ಅಂದರೆ ಸರ್ ಯಾವ ರೀತಿ ಮಾಡಬೇಕು? ಸೊಸೈಟೀಸ್ ಆಕ್ಟೆ, ಇಂಡಿಯನ್ ಟ್ರಸ್ಟ್ ಆಕ್ಟೆ, ಅಥವಾ ನೀವು ಗೌರ್ಮೆಂಟ್ ಆಫ್ ಇಂಡಿಯಾದ 3 ಕಡೆಗೆ ಗ್ರಾಹಕ ಸಂಘಟನೆ ಅಂತ ನೋಂದಾವಣೆ ಮಾಡೋಕ್ಕೆ ಅವಕಾಶ ಇದೆ. 3+2, 5ರಲ್ಲಿ ನಮ್ಮ ಆಯ್ಕೆ ಯಾವುದು ಅಂತ ಕೇಳಿದ್ರೆ ನಮ್ಮ ಹಲವು ಜನರ ಉತ್ತರ ಹಲವು ತರ ಇರ್ಬೋದು, ಅಥವಾ ಹಲವು ಜನಕ್ಕೆ ಗೊತ್ತಿಲ್ಲದೇನೂ ಇರ್ಬೋದು. ಆರ್ಗನೈಸೇಷನ್ ಸ್ಟ್ರಕ್ಚರ್ ಏನು ಅನ್ನೋದು ಬಹಳ ಮುಖ್ಯ. ಅಕೌಂಟ್ಸ್ ಮೇಂಟೆನೆನ್ಸ್ ಅನ್ನೋದು ಬಹಳ ಮುಖ್ಯ. ಮತ್ತು ಆನ್ಯುವಲ್ ರಿಪೋರ್ಟ್ ಬರೆಯೋದು, ಆಫೀಸ್ ಬೇರರ್ಸ್ ಅನ್ನ ಮಾಡೋದು. ಹೌದು, ನಾನು ಅದಕ್ಕೆ ಆರ್ಗನೈಸೇಷನ್ ಲಾಜಿಸ್ಟಿಕ್ಸ್ ಅಂತ ಕರಿತೇನೆ. ಇವಿಷ್ಟು ಬಹಳ ಮುಖ್ಯ. ನೋಡಿ, ಇದನ್ನ ದಯವಿಟ್ಟು ಕೊನೆಯ ನನ್ನ ಮಾತೇನು ಅಂದ್ರೆ, ಇದೆಲ್ಲ ಹೇಳ್ಬಿಟ್ಟು ಮಾಡ್ತಾನೆ ಅಂತಲ್ಲ, ಇದಕ್ಕೆ ನನ್ನ ಸಕ್ರಿಯ ಅಥವಾ ಇಲ್ಲಿ ತುಂಬಾ ಅನುಭವ ಇರೋದೆ. ನಾನು ಮೊದಲಿಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದು ಹಾಗೆ. ನಾ ಯಾಕೆ ಮೊದಲಿಗೆ ಕೇಳಿದೆ ಅಂದ್ರೆ, ನಾ ಇದನ್ನ ಸ್ವಲ್ಪ ಬೇರೆ ತರ ಹೇಳ್ತಾ ಇದ್ದೆ. ನಾನು ಕೇಳಿಸ್ಕೊಳ್ಳೋದು ಬಹಳ ಆಸಕ್ತಿಯಿಂದ ಕೇಳಿಸ್ಕೊಂಡೆ. 2-3 ದಿನ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಈ ಬ್ಯಾಕ್ ಗ್ರೌಂಡ್ ಮೇಲೆ ಅವ್ರ ಮಾತುಗಳು ಕೇಳಿ ಬರ್ಬೇಕಿತ್ತು ಅಂತ. ಜಯಸ್ವಾಮಿ ನಮ್ಮ ಕರ್ನಾಟಕದಲ್ಲೇನೆ, ಮುರಳೀಧರ್ ಬಿಡಿ ನಿಮ್ಮನ್ನು ಬಿಟ್ಟು, ಹಳ್ಳಿಗಳಲ್ಲಿ ಅವರಷ್ಟೇ ಸಭೆ ಮಾಡಿದವರಷ್ಟು ಯಾರೂ ಇಲ್ಲ. ರಾಜಶೇಖರ್, ಮಂಜುನಾಥ್ ರೆಡ್ಡಿ ಅವರು ಬಟ್ ಅವ್ರದ್ದೇನು ಅಂತಂದ್ರೆ ಅವ್ರು ಆಕ್ಟಿವಿಸ್ಟ್ ಮಾಡ್ತಾರೆ. ಅದನ್ನ ಕಾನ್ಸೆಪ್ಚುಯಲೈಸ್ ಮಾಡಿದ್ರೆ ನಾನು ನೀವೇ ಮಾಡೋದು. ಹಾಗೆ ನೀವು ಇದನ್ನ ಇವಿಷ್ಟು ನನ್ನ ಸಬ್ಮಿಷನ್. ಓಕೆ, ಥ್ಯಾಂಕ್ ಯು. ನಿಮ್ಮ ಒಂದು ಸ್ಮಾಲ್ ಲಾಜಿಸ್ಟಿಕ್ ಅನೌನ್ಸ್ಮೆಂಟ್. ಇವಾಗ 1:15 ನಾವು ಲಂಚ್ಗೆ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಬೇಕಾದ್ರೆ 1 ಅವರ್ ಸೇರೋಣ, ಇಲ್ಲ ಹೋಗಿ ಆಮೇಲೆ ಸಂಸ್ಥೆಯವರು ಹೇಳ್ದಂಗೆ ನಾವು ಒಂದು NGOದಲ್ಲೇ ಕೆಲಸ ಮಾಡ್ತಾ ಇರೋದು. ಅದೇ ಊರ ನಿಮ್ದು? ಇಲ್ಲ, ನಾವು ಮೈಸೂರು HD ಕೋಟೆ ತಾಲೂಕು. HD ಕೋಟೆ. ಯಾಕಂದ್ರೆ ಜಾಸ್ತಿ ಹೇಳ್ದಂಗೆ ಕಾಲೇಜು ಇಲ್ಲಿ ಮಾಡೋಕ್ಕಿಂತ ಹಳ್ಳಿ ಲೆವೆಲ್ಗಳಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಹಳ್ಳಿ ಲೆವೆಲ್ ಅಲ್ಲಿ ಏನಂದ್ರೆ ಪ್ರತಿಯೊಬ್ರು ಓದಿರೋರು ಇರಲ್ಲ. ಈಗ ಹೇಳಿದ್ರಿ ಸರ್ ಹೇಳಿದ್ರು, ಬೋರ್ಡ್ ಹಾಕಿರ್ತಾರೆ ಗ್ರಾಮ ಪಂಚಾಯತಿ ಲೆವೆಲ್. ಬೋರ್ಡ್ ನ ನೋಡೋರು ಕೆಲವ್ರು ನೋಡ್ಬೋದು ವಿದ್ಯಾವಂತರು, ಇನ್ ಕೆಲವ್ರು ಹಳ್ಳಿಗಳಲ್ಲಿ ಸಾಕಷ್ಟು ಜನ ಓದೋರು ಏನೋ ಬರ್ಕೊಂಡಿದ್ದಾರೆ ಅಂತ ಸುಮ್ಮನೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ಪ್ರತಿಯೊಂದು ಹಳ್ಳಿಲೂ ಹೌದು ವಿಚಾರ ಹೋಗ್ಬೇಕು. ಅವ್ರಿಗೆ ಚಿತ್ರದ ಮೂಲಕ ಏನೋ ನಿಮ್ಗೆ ಈ ತರ ಹಕ್ಕುಗಳು, ನನ್ಗೆ ಏನ್ ಹಕ್ಕು, ನಾನು ಏನ್ ತಗೋಬಹುದು ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ ಹೋಗ್ಬೇಕು ಪ್ರತಿಯೊಬ್ಬರಿಗೂ. ಅಂದ್ರೆ ನಾವ್ ಹೇಳಿದ್ರಲ್ಲ ಸರ್, ಒಂದ್ ಸಂಘಟನೆ ಮಾಡ್ಬೇಕು ಅಂದ್ರೆ ನಾವು ಗ್ರಾಮ ಪಂಚಾಯತಿ ಲೆವೆಲ್ ನಲ್ಲಿ ಸಂಘಟನೆ ಮಾಡ್ಕೊ ಬಂದ್ರೆ ಅದು ಮುಂದೆ ಇಂಪ್ರೂವ್ ಆಗುತ್ತೆ ಅಂತ ನನ್ನ ಆಶಯ. 92ನೇ ಇಸ್ವಿಗೆ ಶುರು ಆಗಿರುವಂತದ್ದು ಗ್ರಾಮ ಗದ್ದರ್ ಅಂದ್ರೆ ಅದು ಇನ್ನೇನೂ ಮಾಡಲಿಲ್ಲ. ಗ್ರಾಹಕರಿಗೆ ಸಂಬಂಧಪಟ್ಟ ಒಂದು ವಾಲ್ ಪೋಸ್ಟ್ ಚಳವಳಿ, ಒಂದು ದೊಡ್ಡ ವಾಲ್ ಪೋಸ್ಟ್ ಮಾಡಿ ಹಳ್ಳಿಗಳಲ್ಲಿ ಗ್ರಾಮ ಪಂಚಾಯತಿಲಿ ಎಲ್ಲಾ ಕಡೆ ಅಂಟಿಸ್ತಾ ಬರೋದು ಅಷ್ಟೇ, ಇನ್ನೇನು ಇಲ್ಲ. ತಗೊಳ್ಳೋ ದುಡ್ಡು ಇರಲಿಲ್ಲ ಅವ್ರಿಗೆ. ಸೊ ಎಲ್ಲ ಅಂಟಿಸ್ತಾ ಬರೋದು, ನಿಮ್ಮ ಹಕ್ಕುಗಳಿವು, ನಿಮ್ಮ ಜವಾಬ್ದಾರಿಗಳಿವು, ಈ ಯಾರಾಗ ದೂರು ಕೊಡಬೇಕು ಅಂತ.
ನೀವು ಹೇಳ್ತಾ ಇದ್ದೀರಲ್ಲ, ಯಾವ ಕೆಳಮಟ್ಟದಿಂದ ಬರಬೇಕು ಅಂದ್ರೆ ಕನ್ಸ್ಯೂಮರ್ ಮೂವ್ಮೆಂಟ್ ಅಲ್ಲೂ ಅಂತ ಒಂದು ಎಕ್ಸ್ಪೆರಿಮೆಂಟ್ಗಳು ಸಾಕಷ್ಟು ನಡೆದಿದೆ. ಸೊ ಗ್ರಾಮ್ ಗದ್ದರ್ ಅಂದ್ರೆ ಅದೇನೆ ರಾಜಸ್ಥಾನಿ ಭಾಷೆಯಲ್ಲಿ ಅಥವಾ ಹಿಂದಿಯಲ್ಲಿ ಅದು ಇವತ್ತು ಆ ಪತ್ರಿಕೆ ಪ್ರಕಟ ಆಗ್ತಾ ಇದೆ. ನೀವು ಚನ್ನಪಟ್ಟಣ ಅಂತ ಹೇಳಿದ್ರಿ, ಚನ್ನಪಟ್ಟಣದಿಂದ 8 ಕಿಲೋಮೀಟರ್ 10 ಕಿಲೋಮೀಟರ್ ಮುಂದಕ್ಕೆ ಹೋದ್ರೆ ಮದ್ದೂರಲ್ಲಿ ನಗರಕೆರೆ ಅಂತ ಒಂದು ಗ್ರಾಮ ಪಂಚಾಯತಿ ಇದೆ. ಲಂಚ ಮುಕ್ತ ಗ್ರಾಮ ಪಂಚಾಯತಿ ನಮ್ಮದು ಅಂತ ಶುರು ಮಾಡಿದವರು ಅವರು ಇದೇ ತರ ಮಾಡಿರೋದು. ಏನಂದ್ರೆ ಬರೀ ಮಾಹಿತಿಯನ್ನು ಹಂಚುವಂಥದ್ದು, ಅದರಲ್ಲಿ ಗ್ರಾಹಕ ಜಾಗೃತಿಯನ್ನು ಸೇರಿಸಿದ್ದಾರೆ. ಬಟ್ ಇವಾಗ ಏನಾಗ್ತಾ ಇದೆ ಅಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ಗಳು ನಮ್ಮಲ್ಲಿ ನಿಮ್ಮಲ್ಲಿ ಆಗುವಷ್ಟು ಡಾಕ್ಯುಮೆಂಟೇಶನ್ ಆಗಿಲ್ಲ, ರಿಪ್ಲಿಕೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ವಿ ಡೋಂಟ್ ಹ್ಯಾವ್ ದಿ ಡಾಕ್ಯುಮೆಂಟ್ಸ್ ಪ್ರಾಪರ್ಲಿ ಅಂತ. ಎನಿವೆ, ನೀವು ಯುವರ್ ಸಜೆಷನ್ ಇಸ್ ವೆಲ್ ಟೇಕನ್, ಖಂಡಿತ ಅದು ಮಾಡ್ಬೋದು. ಚಾಮರಾಜನಗರದಲ್ಲಿ ಏನ್ ಮಾಡ್ಬೋದು ಅಂತ ಖಂಡಿತ ಯೋಚನೆ ಮಾಡೋಣ. ಹೌದಾ? ಓಕೆ, ಇನ್ಯಾರು? ಸಮುದಾಯದ ತಳದಿಂದ ಪೂರ್ವಕವಾಗಿರ್ತಕ್ಕಂಥ ಚಳುವಳಿಗಳು ನಿಲ್ಲಕ್ಕೆ ಸಾಧ್ಯತೆಗಳನ್ನ ಕಾಣ್ತೇವೆ. ನಾವು ಇನ್ನೊಂದು ರೀತಿ ಚಳವಳಿ ನಾವು ಪ್ರಾರಂಭ ಮಾಡಿ ನೋಡಿದೀವಿ. ನಾವು ಚಳವಳಿಯನ್ನ ಪ್ರಾರಂಭ ಮಾಡಿ ಸಮುದಾಯದ ಮೇಲೆ ಏರಿದೀವಿ. ಅಂತ ಚಳವಳಿಗಳು ನಿಲ್ಲಕ್ಕೆ ಸಾಧ್ಯತೆಗಳು ಆಗಿಲ್ಲ ಅಂತಕ್ಕಂಥದ್ದು ನಾವೆಲ್ಲ ಕಾಣತಕ್ಕಂಥ ನಮ್ಮ ಮುಂದೆ ನಿದರ್ಶನಗಳಿದೆ. ನಾನು ಗ್ರಾಹಕರ ವೇದಿಕೆ ಯಾಕಪ್ಪ ಚಳವಳಿಯಾಗಿ ಹೊರಹೊಮ್ಮಬೇಕು ಅನ್ನೋದಾಗಿರ್ಬೇಕು, ಎಲ್ಲಾ ಜನರಿಗೂ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಅತ್ಯಗತವಾಗಿರ್ತಕ್ಕಂಥ ಚಳವಳಿ ಅಂತಕ್ಕಂಥದ್ದೇ ಗ್ರಾಹಕರ ವೇದಿಕೆ ಇತ್ತೀಚಿನ ಭಾವಿಸ್ಬೇಕಾಗಿದೆ. ಒಬ್ಬರೇ ಅಂತಲ್ಲ, ಈ ಕಮ್ಯುನಿಟಿ ಅದನ್ನ ಅರ್ಥಪೂರ್ಣವಾಗಿ ಅರ್ಥೈಸ್ಕೊಳ್ಬೇಕಾದ್ರೆ ಒಂದು ಅವಶ್ಯಕತೆ ಮಾತು. ಸಣ್ಣ ಎಕ್ಸಾಂಪಲ್ ಕೊಟ್ಟು ನಾನು ಮುಂದುವರಿತೀನಿ. ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಚಳವಳಿಯಿಂದ ಪ್ರಾರಂಭ ಮಾಡಿದ್ವಿ. ಆ ಶಿಕ್ಷಣ ವ್ಯವಸ್ಥೆ ಚಳವಳಿ ಪ್ರಾರಂಭ ಮಾಡಿದಾಗ ಸೊ ಕಮ್ಯುನಿಟಿನ ಒಳಗಡೆ ಕಮ್ಯುನಿಟಿ ಸೇರ್ಸ್ಕೊಂಡು ಚಳವಳಿಯನ್ನು ಶುರು ಮಾಡ್ತಕ್ಕಂಥ ಕೆಲವು ಸಂಸ್ಥೆಗಳು ಕೆಲಸ ಮಾಡೋದು. ಉದಾಹರಣೆ ಮಾಯಾ ಅಂತಕ್ಕಂಥ ಸಂಸ್ಥೆ, ಮೂವ್ಮೆಂಟ್ ಆಫ್ ಆಲ್ಟರ್ನೇಟಿವ್ ಆಫ್ ಯೂತ್ ಅವೇರ್ನೆಸ್ ಅಂತ ಮಾಯಾ ಅಂತಕ್ಕಂಥ ಚಿಕ್ಕ ಸಂಸ್ಥೆ ಒಂದು ಪಂಚಾಯತಿ ಮಟ್ಟದಲ್ಲಿ ಒಂದು ಚಳವಳಿ ಶುರು ಮಾಡ್ತಾರೆ. ಅಲ್ಲಿ ಎರಡು ಶಾಸ್ತ್ರ ಚಿಂತೆ ಇಲ್ಲ. ಆ ಪಂಚಾಯತಿ ವ್ಯಾಪ್ತಿ ಶುರು ಮಾಡ್ತಕ್ಕಂಥ ಚಳವಳಿ ಮಾಯಾ ಅಂತ ಬೆಂಗಳೂರಲ್ಲಿ ಇರ್ತಕ್ಕಂಥ ಮೂಲತಕ್ಕಿಂತ ಚಳವಳಿ ಶುರು ಮಾಡಿದ್ದೇನೆ ಚನ್ನಪಟ್ಟಣ ತಾಲೂಕಲ್ಲಿ ಚನ್ನಪಟ್ಟಣ ಅಂತಕ್ಕಂಥ ತಾಲೂಕಲ್ಲಿ ಒಂದು ಪಂಚಾಯತಿ ಮಟ್ಟದಲ್ಲಿ ಚಳವಳಿ ಶುರು ಮಾಡ್ತಾರೆ. ಉದ್ದೇಶ ಏನಾಗಿತ್ತು ಅನ್ನೋದಾದ್ರೆ ಶಿಕ್ಷಣ ಕ್ಷೇತ್ರಕ್ಕೆ ಸಮುದಾಯ ಸೇರ್ಪಡೆ ಆಗ್ಬೇಕು ಅನ್ನೋದು ಅದ್ರ ಚಳವಳಿ ಉದ್ದೇಶ. ಹಾಗಾದ್ರೆ ಚಳವಳಿ ಎಲ್ಲಿಗಂಟ ಬಂತಪ್ಪ ಈಗ ಅಂತಂದ್ರೆ ಆ ಚಳವಳಿ ನಡ್ತಕ್ಕಂಥ ಸಂಸ್ಥೆ ಒಂದು ಪಂಚಾಯತಿ ಹೋಗಿ ತಾಲೂಕಾಗಿ ಜಿಲ್ಲೆಯಾಗಿ ರಾಜ್ಯಗಳಾಗಿ ಅಂತಾರಾಜ್ಯ ಮಟ್ಟದಲ್ಲಿ ಚಳವಳಿ ಶುರು ಮಾಡ್ಲಿಕ್ಕೆ ಶುರುವನ್ನ ಮಾಡ್ತಾರೆ. ಆ ಆದೇಶವನ್ನು ಇಟ್ಕೊಂಡು ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಚಳವಳಿಯನ್ನು ಆ ಸಂಸ್ಥೆ ಚಳವಳಿ ಮಾದರಿ ಇಟ್ಕೊಂಡು ಶಾಲಾಂತರಲ್ಲಿ ಇವತ್ತು STMC ಅಂತ ಕಮಿಟಿಯನ್ನು ಶುರು ಮಾಡಿದೆ. ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಯಾಕೆ ಈ ಮಾತಾಡ್ತೀನಿ ಅಂದ್ರೆ ಆ ಚಳವಳಿ ಶುರುವಾಗಿದೆ ಅಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ, ಅದು ಸರ್ಕಾರದ ಕೊನೆ ಹಂತಕ್ಕೆ ಬಂದು ಸರ್ಕಾರದ ಚಳವಳಿಯನ್ನ ಮುನ್ನಡೆಸೋ ಪ್ರಯತ್ನ ಮಾಡ್ತಾರೆ. ಇದೇ ರೀತಿಯಾಗಿ ಇನ್ನೊಂದು ಉದಾಹರಣೆ, ಇದು ನಿಮ್ಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾಗಿಲ್ಲ, ದಯಮಾಡಿ ಮೈರಾಳ ಅಂತಕ್ಕಂಥ ಒಂದು ಸಂಸ್ಥೆ, ಶ್ರೀಶಕ್ತಿ ಸಂಸ್ಥೆ ಶುರು ಮಾಡೋಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ವ್ಯಕ್ತಿಗಳನ್ನ ಸರ್ಕಾರ ಆ ಲೆವೆಲ್ ಬಂದು ಶ್ರೀಶಕ್ತಿ ಗುಂಪುಗಳನ್ನು ಶುರು ಮಾಡ್ಲಿಕ್ಕೆ ಈಗ ಬೇರೆ ರೀತಿಯಾಗಿ ಚಳವಳಿಯನ್ನು ಪಡೆದಿದೆ. ಅದೇ ರೀತಿ VFC ಆಗಿರ್ಬೋದು, ಅದೇ ರೀತಿ BVS ಆಗಿರ್ಬೋದು, ಈ ಎಲ್ಲ ಚಳವಳಿ ಶುರು ಮಾಡೋದಿಲ್ಲಪ್ಪ ಅನ್ನಂಗಾದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಸ್ ರೂಟ್ ಲೆವೆಲ್ ಚಳವಳಿಯನ್ನ ಶುರು ಮಾಡಿದೆ. ಹಾಗಾಗಿ ನಮ್ಮ ಗ್ರಾಹಕರ ವೇದಿಕೆಯೂ ಸಹ ನಿಮ್ದು ಹೇಗಿದೆ ಗೊತ್ತಾಗುತ್ತೆ. ಫಸ್ಟ್ನೇ ಮೀಟಿಂಗ್, ಮೊದಲನೇ ಮೀಟಿಂಗು ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ತಳಹಂತದಲ್ಲಿ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಚಳವಳಿಯನ್ನು ಶುರು ಮಾಡಿದ್ರೆ ಮಾತ್ರ ನಾವು ಗಟ್ಟಿ ನಿಲ್ಲಿಕ್ಕೆ ಸಾಧ್ಯನೇ ಹೊರತು ಇಲ್ಲ ಅಂತಂದ್ರೆ ದಯಮಾಡಿ ಅದೇ ತಗೋಸ್ಬೇಡಿ. ನಾವು AC ರೂಮ್ ಕೂತ್ಕೊಂಡು ಮಾತಾಡಿದ್ರೆ, ನಾವು ಬೇರೆ ಮೇಲ್ಮೇಲೆ ನಡ್ತಲ್ಲ ಕೂತ್ಕೊಂಡು ಮಾತಾಡಿದ್ರೆ ನಾವು ಚಳವಳಿಯನ್ನು ಗಟ್ಟಿಗೊಳಿಸಲಿಕ್ಕೆ ಸಾಧ್ಯತೆಗಳಾಗಲ್ಲ. ಆ ಚಳವಳಿ ಜನರಿಗೆ ತಲುಪಲ್ಲ, ಜನರ ಜೀವನ ಸರಿಯಾದ ರೀತಿ ನಿರ್ವಹಿಸಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ನನ್ನ ವಾದ. ನನ್ನ ಈ ಒಂದು ಮಾತನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ನಾನು ಗೆಸ್ಟ್ ಲೆಕ್ಚರರ್ ಆಗಿರೋದ್ರಿಂದ ಒಂದು ಸಲಹೆ ನಮ್ಮ ಸ್ನೇಹಿತರು ವಕೀಲರು ಹೇಳಿರೋದ್ರಿಂದ ಲಾ ಲೆಕ್ಚರರ್ ಅದನ್ನೇ ದೃಢೀಕರಿಸ್ತಾ ಇದ್ದೀನಿ. ಏನಂದ್ರೆ ಎಲ್ಲ ಲಾ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ ಸುಮಾರು 10,000ದಿಂದ 12,000 ಜನ ನಮಗೆ ಸಿಗೋದ್ರಿಂದ ಅಲ್ಲಿ ಒಂದೊಂದು ಲಾ ಕಾಲೇಜಿನಲ್ಲೂ ಯಾರಾದರೂ ಹೋಗಿ VCOs ಅಲ್ಲಿ ಒಂದು ಕನ್ಸ್ಯೂಮರ್ ಕ್ಲಿನಿಕ್ ಅಂದ್ರೆ ಗ್ರಾಹಕ ವ್ಯಾಜ್ಯ ಪರಿಹಾರ ಸೆಲ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಬಹುದು. ಅಲ್ಲಿನ ಇದರಿಂದ ಏನು ಅನುಕೂಲ ಅಂದ್ರೆ ನೀವು VCO ಒಬ್ರು ಹೋದ್ರೆ 10 ಜನ ಸ್ಟೂಡೆಂಟ್ಸು ಅಲ್ಲಿ ಮೆಂಬರ್ ಆಗ್ತಾರೆ ಅನ್ನೋದು ಒಂದು. ಎಲ್ಲ ಲಾ ಕಾಲೇಜಿನಲ್ಲೂ ಅವರಿಗೆ ಅರಿವು ಕಾರ್ಯಕ್ರಮ, ಈ ಲೀಗಲ್ ಸೆಲ್ ಮತ್ತೆ ಲೀಗಲ್ ಅವೇರ್ನೆಸ್ ಒಂದು ಪಾರ್ಟ್ ಪ್ರೋಗ್ರಾಮ್ ಇರೋದ್ರಿಂದ
ಈ ಸ್ಟೂಡೆಂಟ್ಸ್ಗಳಿಗೆ ನೀವೇ ಎನ್ರೋಲ್ ಮಾಡ್ಬೋದು. ಎನ್ರೋಲ್ ಮಾಡಿಬಿಟ್ಟು ಅವರೇ ಕೂಡಿಸ್ತಾರೆ. ಪ್ರಿನ್ಸಿಪಾಲ್ ಜೊತೆ ಮಾತಾಡಿದ್ರೆ ಅವರೊಂದು ಯೂನಿಟ್ ಅನ್ನ ಕಳಿಸಿ, ನೀವು ಒಂದು ವಾರಕ್ಕೆ ಒಂದು ದಿವಸ ನೀವು ಅಲ್ಲಿ ಕೂತ್ಕೊಳ್ಳಿ ಹೊರಗಡೆ ಅಂದ್ರೆ ಒಂದು ಟೇಬಲ್ ಚೇರು ಹಾಕ್ಬಿಟ್ಟು ಗ್ರಾಹಕ ವೇದಿಕೆ ಅಂತಾನೆ ಏನೋ ಮಾಡಿ, ಅಲ್ಲಿನ ಅವರು ಒಂದೊಂದು ಕಡೆ ಹೋಗ್ತಾರಲ್ಲ, ಒಂದೊಂದು ಡಿಸ್ಟ್ರಿಕ್ಟ್ಗೆ ಅವರ ಪ್ರೋಗ್ರಾಮ್ ಪ್ರಕಾರ ನಮ್ಮಲ್ಲಿ ಇದೆ ಗ್ರಾಹಕ ವೇದಿಕೆ ಇದೆ, ಸೆಲ್ ಇದೆ, ಇಲ್ಲಿ ಬನ್ನಿ ಅಂತ ಅಂದ್ಬಿಟ್ಟು ಈ ಜನಸಾಮಾನ್ಯರಿಗೆ ಅವರು ಇನ್ವೈಟ್ ಮಾಡ್ಬೋದು. ಎಲ್ಲ ಜನಸಾಮಾನ್ಯರು ಆ ಕಾಲೇಜ್ಗೆ ಬಂದ್ಬಿಟ್ಟು ನನ್ನದು ಹೀಗೆ ಕಷ್ಟ ಇದೆ, ನೀವು ಅಡ್ವೊಕೇಟ್ ಆಗಿ ಲಾಯರ್ಗಳಿದ್ದೀರಾ, ಲಾ ಲೆಕ್ಚರರ್ಸ್ ಇದ್ದೀರಾ, ನಮ್ಗೆ ಸಹಾಯ ಮಾಡಿ ಅಂತ ಕೇಳಿದಾಗ ADR ಜೊತೆಲಿ ಈ ಕನ್ಸ್ಯೂಮರ್ ವಿಭಾಗನೂ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು. ಇದು ಲಾಂಗ್ ರನ್ ನಲ್ಲಿ ಇವತ್ತಾಗದೇ ಇರ್ಬೋದು, ಇನ್ನು 5 ವರ್ಷದಲ್ಲಿ ಬೇಕಾದಷ್ಟು ಲಾ ಲೆಕ್ಚರರ್ಸ್, ಲಾ ಕಾಲೇಜ್ ಸ್ಟೂಡೆಂಟ್ಸು ಎಲ್ಲರೂ ಇದಕ್ಕೆ ಹೋಗಿ ವಾಲಂಟಿಯಾಗಿ ಬಂದು ಮೆಂಬರ್ ಆಗಿ 10,000 ಜನ ಆಗ್ಬೋದು ಅನ್ನೋದು ಒಂದು ಆಶೆ. I'm working as a guest faculty and ನಾವು ಪ್ರತಿ ವರ್ಷನೂ ಕಾನೂನಿನ ಅರಿವು ನೆರವು ಅಂತ ಹೇಳಿ ಕಾರ್ಯಕ್ರಮ ಹಮ್ಮಿಕೊಳ್ತೀವಿ. ಅಂದ್ರೆ ಪ್ರತಿ ಹಳ್ಳಿಗೂ ಹೋಗಿ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಹಳ್ಳಿ ತಗೊಂಡು ಲಾಸ್ಟ್ ಟೈಮ್ ಅಂದ್ರೆ 1 ವಾರದ ಹಿಂದೆ ನಾವು ಸಿಡ್ಲಘಟ್ಟಕ್ಕೆ ಹೋಗಿದ್ವಿ. ಸೊ ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳು ಅಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ NGOsಗಳಿಗೆ ಎಲ್ಲೆಲ್ಲಿ NGOsಗಳಿದ್ದಾರೆ ಅವನ್ನೆಲ್ಲ ಒಟ್ಟುಗೂಡಿಸಿ ಅವರಿಗೆ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಬಗ್ಗೆ ಮಾಹಿತಿನ ಕೊಡ್ತಾ ಬರ್ತೀವಿ. ಅಂದ್ರೆ ನಾವು ಬೀಯಿಂಗ್ ಲೆಕ್ಚರರ್ಸ್, ಪ್ರತಿಯೊಬ್ಬ ಲೆಕ್ಚರರ್ ಸಹ ತಮಗೆ ತಿಳಿದ ಮಟ್ಟಿಗೆ ಯಾವ್ಯಾವ ರೀತಿ ಕಾಯ್ದೆಗಳಿದೆ, ಇನಿಷಿಯಲ್ ಆಗಿ ಒಬ್ಬ ವ್ಯಕ್ತಿ ಕಾನೂನಿನ ಮೆಟ್ಲೆ ಇರೋದಕ್ಕೂ ಮುಂಚೆ ಯಾವ್ಯಾವ ರೀತಿಯ ಪ್ರೊಟೆಕ್ಷನ್ ಪಡ್ಕೊಬಹುದು, ಮಾಹಿತಿಗಳನ್ನ ಯಾವ್ಯಾವ ರೀತಿ ಸಂಧಿಸಬಹುದು, ಜೊತೆಗೆ ಯಾವ ರೀತಿ ಕ್ರೋಢೀಕರಣ ಮಾಡಬಹುದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿನ ಕಲೆ ಹಾಕ್ತೀವಿ. ಇದೇ ರೀತಿ ನಾವು ಪ್ರತಿ ವರ್ಷ ಮಾಡೋದ್ರಿಂದ ಕೆಲವೊಂದು NGOsಗಳು ಮುಂದಾಗ್ತಾರೆ, ಫೋನ್ ನಂಬರ್ನ ತಗೊಳ್ತಾರೆ, ನಾವು ಯಾವ ರೀತಿಯಾಗಿ ಮಾಹಿತಿನ ಪಡಿಬಹುದು, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಕೇಳಿ ನಾವು ಯಾವ್ಯಾವ ರೀತಿಯಾಗಿ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೇಳ್ತಾರೆ. ಆದ್ರೆ ಇದೇನಾಗುತ್ತೆ ಅಂತ ಹೇಳಿದ್ರೆ ವರ್ಷಕ್ಕೊಮ್ಮೆ ಮಾಡೋದ್ರಿಂದ ಅಷ್ಟೊಂದು ಇದರಲ್ಲಿ ಟ್ರಾನ್ಸ್ಪರೆನ್ಸಿನೂ ಬರೋದಿಲ್ಲ, ಯಾರೋ ಒಬ್ಬೊಬ್ರು ಮಾತ್ರ ಮುಂದಾಗ್ತಾರೆ. ಬಟ್ ವಾಲಂಟರಿ ಕನ್ಸ್ಯೂಮರ್ ಆರ್ಗನೈಸೇಷನ್ ಮೂಲಕ ಯಾವ ಒಬ್ಬ ವ್ಯಕ್ತಿ ಅಂದ್ರೆ NGOsಗಳಲ್ಲಿ ಯಾರು ತುಂಬಾ ಪ್ರಮುಖವಾಗಿ ಮುಂದೆ ಬರ್ತಾರೆ ಕೆಲಸ ಮಾಡೋದಕ್ಕೆ ಅಂತವ್ರನ್ನ ನಾವು ಗುರುತಿಸಿ ಅವ್ರೊಂದು ಸಂಘ ಮಾಡಿ ಪ್ರತಿ 3 ತಿಂಗಳಿಗೊಮ್ಮೆ ಅಥವಾ ಪ್ರತಿ 1 ತಿಂಗಳಿಗೊಮ್ಮೆ ಅವರೆಲ್ಲ ಒಟ್ಟುಗೂಡಿಸಿ ಅವರಿಗೆ ನಾವು ತಿಳುವಳಿಕೆನ ಕೊಡ್ತಾ ಬಂದ್ರೆ, ಎಜುಕೇಶನ್ ಕೊಡ್ತಾ ಬಂದ್ರೆ ಯಾವ ರೀತಿ ಮುಂದೆ ಹಾಕ್ಬೇಕು ಅಂತ. ಸೊ ಈ ವಾಲಂಟರಿ ಆರ್ಗನೈಸೇಷನ್ ಏನಿದೆ ಇದ್ರ ಮುಖಾಂತರ ನಾವು ತುಂಬಾ ಲೈಕ್ ವಿ ಕ್ಯಾನ್ ಗೇನ್ ದ ಫ್ರೂಟ್ ವೆಲ್ ಅಂತ ಅನ್ಕೊಳ್ತೀನಿ ಸರ್. ಬಿಕಾಸ್ ಬರೀ ಟ್ರೈನಿಂಗ್ ಕೊಟ್ಟರೆ ಸಾಕಾಗಲ್ಲ ಲೆಕ್ಚರರ್ಸ್ಗೆ, ದಟ್ ಶುಡ್ ರೀಚ್ ಔಟ್ ಟು ದ ಸೊಸೈಟಿ. So that will be possible only when even they are involved in the voluntary consumer organization. Okay, that is what involvement of teachers also and in the VCOs. Yes, sir. In a way, VCOs have to involve teachers in their activities. Yes, so that will happen first by providing the training through the conferences and seminars. And then I think they will be better able to contribute with respect to the amendments which can be brought about to the Consumer Protection Act also. Okay. The law perspective. Law. No, the problem now. ಗ್ರಾಹಕರ ಸಂರಕ್ಷಣಾ ವೇದಿಕೆ ಸಂಘಟನೆ ಯಾವ ರೀತಿ ಮತ್ತು ಯಾವ ನಿಟ್ಟಿನಲ್ಲಿ ಹೋದರೆ ಇದು ಬಹಳ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನ ಕೆಲವು ಅನುಭೂತಿ ಇರ್ತಾರೆ. ಫಸ್ಟು ಇವರು ಹೇಳಿದಾಗೆ ಭಾಷೆ ಲೋಕಲ್, ನಾವು ಯಾವ ಸ್ಟೇಟಲ್ಲಿ ಇದ್ರೂ ಸಹ ಆ ಸ್ಟೇಟಲ್ಲಿ ಇರ್ತಕ್ಕಂಥ ಭಾಷೆ ಜೊತೆಗೆ ಬೇರೆ ಮಟ್ಟದ ಜನರಿಗೆ ತಲುಪಬೇಕು ಅಂತ ಹೇಳಿದಾಗ ಪ್ರಥಮವಾಗಿ ಭಾಷೆ. ಎರಡನೇದು ಕೆಲವು ಕೇಂದ್ರಗಳಲ್ಲಿರ್ತಕ್ಕಂಥ ಅಥವಾ ಪ್ರದೇಶಗಳಲ್ಲಿರ್ತಕ್ಕಂಥ ಭಾಳ ಆಸಕ್ತಿ ಇರತಕ್ಕಂಥವ್ರನ್ನ ಗುರುತಿಸ್ಕೊಂಡ್ಬಿಟ್ಟು ಐಡೆಂಟಿಫಿಕೇಶನ್ ಆಫ್ ದ ಇಂಟ್ರೆಸ್ಟೆಡ್ ಪೀಪಲ್ ಅಂಥವ್ರನ್ನ ಗುರುತಿಸ್ಕೊಂಡು ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಅವರಿಗೆ ನಾವು ತರಬೇತಿಯನ್ನು ಕೊಟ್ಟು ಇದ್ರ ಬಗ್ಗೆ. ಫಾರ್ ಎಕ್ಸಾಂಪಲ್ ಒಂದು ವಿಲೇಜ್ ತಗೊಂಡ್ರೆ ಒಂದು 3-4 ಸಾವಿರ ಇರತಕ್ಕಂಥ ಒಂದು ವಿಲೇಜು ಪಾಪ್ಯುಲೇಷನ್ ಇರ್ತಕ್ಕಂಥ ವಿಲೇಜ್ ತಗೊಂಡ್ರೆ ಗ್ರಾಮ ಪಂಚಾಯತ್ಗೆ ಇರ್ತಕ್ಕಂಥ ಸದಸ್ಯರು ಮತ್ತು ಬೇರೆ ಆಕ್ಟಿವಿಟೀಸ್ ಆರ್ಗನೈಸೇಷನ್ಸ್ ಏನಿರ್ತಾರೆ ಅಂಥವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಹೈಸ್ಕೂಲು ಶಾಲೆ ಏನಿದೆ ಅವನ್ನೆಲ್ಲ ಕ್ಲಬ್ ಮಾಡ್ಕೊಂಡು ಅದನ್ನ ಐಡೆಂಟಿಫೈ ಮಾಡಿ ನಾವು ಅಲ್ಲೇ ಹೋಗ್ಬಿಟ್ಟು ಒಂದು ತರಬೇತಿ ಕೇಂದ್ರ ನಾವು ಮಾಡಿದ್ರೆ ಅದು ಎಲ್ರಿಗೂ ಗೊತ್ತಾಗುತ್ತೆ, ಊರಲ್ಲಿರ್ತದೆ ಏನೋ ನಡೀತಾ ಇದೆ, ಏನೋ ಇದೆ ಅಂತ ಇರ್ತಾರೆ. ಆಗ ಅಲ್ಲಿ ಯಾರು ಸಪರ್ಸ್ ಇರ್ತಾರೆ ಆ ವಿಲೇಜ್ಗಳಲ್ಲಿ ಗ್ರಾಹಕರೇನಿರ್ತಾರೆ ಸಪರ್ಸ್ ಅಂಥವ್ರನ್ನೂ ಐಡೆಂಟಿಫೈ ಮಾಡಿ ಅವ್ರು ಇನ್ವಾಲ್ವ್ ಮಾಡ್ಕೊಂಡಾಗ
ಸ್ವಲ್ಪ ಇದೇನಾಗುತ್ತೆ ಪ್ರಮೋಟ್ ಆಗುತ್ತೆ, ಬೇಗ ಬೆಳಕಿಗೆ ಬರುತ್ತೆ ಅಂತ. ಇಲ್ಲ ನಮ್ಮಷ್ಟೇ ನಾವೇ ಏನೋ ಮಾಡ್ಕೊಂಡು ಹೋಗಿ ಏನೋ ಬಂದಿದ್ರು ನಾವು ಭಾಳ ಸೆಮಿನಾರ್ ಮಾಡ್ತೇವೆ, ವರ್ಕ್ಶಾಪ್ ಮಾಡ್ತೇವೆ, ನಮ್ಮ ಅಕಾಡೆಮಿಕಲ್ಲಿ ಮಾಡಬೇಕಂತ ಮಾಡಿಬಿಡ್ತೇವೆ, ಹೊರಟೋಗ್ಬಿಡ್ತೇವೆ. ಮುಂದೆ ಏನಾಯಿತು ಫರ್ದರು ಅದರಿಂದ ಫ್ರೂಟ್ಫುಲ್ ಏನು ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ವರ್ಕ್ಶಾಪ್ ಮಾಡೋಕ್ಕೆ ಹೋದಲ್ಲಿ ಅಷ್ಟೇ ಆಗೋದು, ಹಿಂದಿನ ಏನಂತ ನಿಲ್ಲಿತು ಹೋಗುತ್ತೆ. ಹಾಗಾಗ್ಬಾರ್ದು, ಎಫೆಕ್ಟ್ ಆಗಬೇಕು. ಎಫೆಕ್ಟ್ ಆಗಬೇಕು ಅಂದರೆ ಯಾರು ಇದ್ದವರು ಇಲ್ಲಿ ಏನೋ ನಡೀತಾ ಇದೆ, ನಾನು ಅದರಲ್ಲಿ ಸೇರ್ಕೋಬೇಕು ಅನ್ನೋ ಭಾವನೆ. ಫಾರ್ ಎಕ್ಸಾಂಪಲ್, ನಾನು ಮೊನ್ನೆ ದಾವಣಗೆರೆಗೆ ಹೋಗಿದ್ದೆ. ಒಬ್ಬ ವ್ಯಕ್ತಿ ಜಮೀನನ್ನು ಇನ್ನೊಬ್ಬನ ಖಾತೆಗೆ ಹಾಕಿಬಿಟ್ಟಿದ್ದಾರೆ. ಅವನು ಸೇಲ್ ಮಾಡಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ಏನೂ ಇಲ್ಲ. ಅದನ್ನ ಫೈಟ್ ಮಾಡಲಿಕ್ಕೆ 10-15 ವರ್ಷದಿಂದ ಮಾಡ್ತಾ ಇದ್ದಾನೆ. ಈ ಸರ್ಕಾರಿ ಯಂತ್ರದಲ್ಲಿ ಹೇಗಿರುತ್ತೆ ಅಂದರೆ ಯಾರೂ ಜವಾಬ್ದಾರಿ ತಗೊಳ್ಳಲ್ಲ. ತಹಸೀಲ್ದಾರ್ ತಪ್ಪು ಮಾಡಿದಾನ, ತಪ್ಪು ಮಾಡಿದ ತಕ್ಷಣ ನೀನು AC ಕೋರ್ಟ್ಗೆ ಹೋಗ್ತಾನೆ, AC ಕೋರ್ಟ್ಗೆ ಹೋಗ್ತಾನ, ಅಲ್ಲಿ ಏನೋ ಎಲ್ಲ ಮಾಡ್ತಾರೆ, DC ಕೋರ್ಟ್ಗೆ ಹೋಗ್ತಾನೆ. ಮನೆಗೆ ಇಲ್ಲಿ ಬಂದಿದ್ದಾರೆ ಜನ ಅಂತ ಹೇಳಿದರೆ ಮೋಸ ಮಾಡುವಂಥವನು ಒಂದು ಸಿವಿಲ್ ನ್ಯಾಯ ಊರಿಸೋ ಮಟ್ಟಕ್ಕೆ ಹೋಗ್ಬಿಟ್ಟು ಪ್ರಾಮಾಣಿಕತವನು ಅವ್ನು ಸುಪ್ರೀಂ ಕೋರ್ಟ್ ತನಕ ಹೋಗ್ಬೇಕು. ಯಾರು ಮಾಡಿರೋ ತಪ್ಪು ಅಂದರೆ ಅದು ಒಬ್ಬ ವಿಲೇಜ್ ಅಕೌಂಟೆಂಟ್ ಮಾಡಿರೋಂಥ ತಪ್ಪು. ಪಾಣಿ ತಿದ್ದುಪಡಿ ಮಾಡಿ ಅಥವಾ ಇನ್ನೊಂದೇನೋ ಮಾಡಿಬಿಟ್ಟು ಅವನೇನು ಮಾಡ್ತಾನೆ, ಅಲ್ಲಿ ಹೊಂದಾಣಿಕೆ ಇರುತ್ತೆ. ಯಾರಿಗೆ RI ಇರುತ್ತೆ, ತಹಸೀಲ್ದಾರ್ಗೆ ಇರುತ್ತೆ, ವಿಲೇಜ್ ಅಕೌಂಟೆಂಟ್ ಇರುತ್ತೆ. ಯಾರು ಅಮಾಯಕಂತ ಖಾತೆ ತೆಗೆದುಬಿಟ್ಟು ಅಲ್ಲಿ ಹಾಕಿಬಿಟ್ಟು ಅವನೇನು ಮಾಡ್ತಾನೆ, ಅದನ್ನು ತಪ್ಪು ಮಾಡೋದು ಭಾಳ ಸುಲಭ. ಅದು ರಿಪೇರಿ ಮಾಡಬೇಕು ಅಂತ ಹೇಳಿದಾಗ ಹೋದಾಗ ಪ್ರೋಸೆಸ್ ಭಾಳ ಇರುತ್ತೆ. ಎಷ್ಟು ಪ್ರಕ್ರಿಯೆ ಅಂತ ಹೇಳಿದ್ರೆ ಅವ್ರು ಯಾರ್ಯಾರು ಪಾಣಿಗೆ ಹೋಗಿದೆ ಅವರಷ್ಟು ತಗೊಂಡು ಬಂದೆ, ಅವನಿಗೆ ನೋಟಿಸ್ ಕೊಡಿ, ಅವನಿಗೆಲ್ಲ ನೋಟಿಸ್ ಕೊಟ್ಟರು ಅಂತಿರ್ತಾರೆ. ಅಷ್ಟೊತ್ತಿಗೆ ಇನ್ನೊಬ್ಬ ತಹಸೀಲ್ದಾರ್ ಚೇಂಜ್ ಆಗಿ ಹೋಗ್ತಾರೆ, ಮಾಡ್ತಾರೆ, ಅವನಿಗೆ ಹೊಸ ಇಶ್ಯೂ ಮತ್ತೇನೋ. ಈ ಥರ ಆಗಿಬಿಟ್ಟು ಎಷ್ಟು ಪ್ರಕರಣಗಳು ಕೋರ್ಟ್ಗೆ ಏರ್ತವೆ ಅಂತ ಹೇಳಿದ್ರೆ ಇಲ್ಲಿ ಗೌರ್ಮೆಂಟಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಜವಾಬ್ದಾರಿಯುತವಾಗಿಲ್ಲದೆ ಇರ್ತಕ್ಕಂಥದ್ದು ಒಂದು. ಆಮೇಲೆ ಅವ್ರೇನೋ ತಪ್ಪು ಮಾಡ್ತಕ್ಕಂಥವ್ನು ಏನು ಕಂಡುಕೊಂಡಿದ್ದಾನೆ ಇವತ್ತು ಅಂತ ಹೇಳಿದ್ರೆ ಕೋರ್ಟ್ಗೆ ಹೋಗ್ಬಿಟ್ರೆ ಮುಗಿದೋಗಿ ನಾನು ಬದುಕಿಬಿಟ್ಟೆ, ನನ್ನ ಜನರೇಷನ್ ಮುಗಿದೋಗುತ್ತೆ, ಪಾಪ ಪ್ರಾಮಾಣಿಕತೆ ಪೂರ್ತಿ ಹಾಳಾಗೋಗುತ್ತೆ. ಈ ಮಟ್ಟಕ್ಕೆ ಬಂದಿರತಕ್ಕಂಥ ಸನ್ನಿವೇಶದಲ್ಲಿ ನನಗೆ ಅನಿಸೋದು ಆ ಸುತ್ತಮುತ್ತ ಇರ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥವ್ರನ್ನೆಲ್ಲವನ್ನೂ ಇದು ಮಾಡ್ಕೊಂಡು ಏನೋ ಒಂದು ಆಕ್ಟಿವ್ ಆಗಿ ಭಾಳ ನಡೀತಾ ಇದೆಯಪ್ಪ, ನಮ್ಗೆ ಹೋದ್ರೆ ಹೆಲ್ಪ್ ಆಗುತ್ತೆ ನನ್ನೊಂದು ತಹಸೀಲ್ದಾರ್. ಯಾಕಂದರೆ ಇವತ್ತು ದುರ್ಯಾಕಟ್ಸ್ ಹೇಗಿದ್ದಾರೆ ಅಂತ ಹೇಳಿದ್ರೆ ನನ್ನಂತಲೇ ಒಬ್ಬ ಹೋದರೆ ನಾನು ಒಂದು ಅರ್ಧ ದಿವಸ ಕಾಯಬೇಕು, ಒಬ್ಬ AC ಕಾಣಬೇಕು ಅಂದರೆ ತಹಸೀಲ್ದಾರ್ ಕಾಣಬೇಕು ಅಂತ ಹೇಳಿ. ಈ ಮಟ್ಟಕ್ಕೆ ನನ್ನಂತ ಹೋದರೆ ಸಾಮಾನ್ಯ ಒಬ್ಬ ಗ್ರಾಹಕನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳಿ. ಇವತ್ತು ಅದನ್ನು ಅವ್ರು ಯಾರು ಅಂದ್ಕೊಂಡಿಲ್ಲ. ಇವತ್ತು ಸರ್ಕಾರಿ ಅಧಿಕಾರಿಗಳು ಯಾವ ಮಟ್ಟಕ್ಕೆ ಇದ್ದಾರೆ ಅಂತ ಹೇಳಿದ್ರೆ ನಾನು ಸಾರ್ವಜನಿಕರ ಸೇವೆಗಿದ್ದೇನೆ ಅನ್ನೋದು ಹೊರಟೋಗ್ಬಿಟ್ಟಿದೆ ಈಗಾಗಲೇ ಮುಕ್ಕಾಲು ಪಾಲು. ಆ ಒಂದು ಇಲ್ಲ ನಾನು ಹೋದ್ರೆ ಇವರು ತಹಸೀಲ್ದಾರ್ ಸಿಗ್ತಾರೆ, ಇಲ್ಲಿ ಬೇರೆ ಜನ ಇದ್ದಾರೆ ಏಜೆಂಟ್ ಥರ ಮಾಡುವಂಥವ್ರು, ಅದು ಬೇಕಿಲ್ಲ. ಇಲ್ಲಿ ಹೋದ್ರೆ ಒಂದು ಪ್ರಾಮಾಣಿಕವಾದಂಥ ಕೆಲಸ ಆಗುತ್ತೆ ಅನ್ನೋವಂಥದ್ದನ್ನು ಈ ಒಂದು ವೇದಿಕೆ ಮೂಲಕ ಮಾಡಿದರೆ ಸಾಧ್ಯ ಆಗುತ್ತೆ. ಆಮೇಲೆ ನಾವು ಕಾಲೇಜುಗಳಲ್ಲಿ ಮಾಡ್ತೇವೆ. ಇವತ್ತಿನ ವಿದ್ಯಾರ್ಥಿಗಳು ನಾನು ಹೇಳಿದಾಗ ಓದೋದು ಭಾಳ ಕಡಿಮೆ ಆಗಿಬಿಟ್ಟಿದೆ, ತುಂಬ ಕಡಿಮೆ ಆಗಿಬಿಟ್ಟಿದೆ. ಪುಸ್ತಕ ಓದೋದು ನಿಮಗೆ ಎಕ್ಸಾಮ್ನಲ್ಲಿ ಬರೆಯೋದು ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮ್ ಇದ್ದರೆ ಒಂದು 15 ದಿವಸ ಇದ್ದಾಗ ಓದ್ತೀನಿ ನಮ್ಮ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಯಾಕೆಂದರೆ ನಮಗೆ ಸಾಕಷ್ಟು ಸಮೂಹ ಮಾಧ್ಯಮಗಳು ಸಿಕ್ಕಿದ್ದಾವೆ, ಅದನ್ನು ನೋಡ್ಕೊಂಡ್ಬಿಟ್ಟು ನಾನು ಎಲ್ಲರೂ ಭಾಳ ಪರ್ಫೆಕ್ಟ್ ಇದ್ದೇನೆ ಅನ್ನೋ ಮಟ್ಟಕ್ಕೆ ಬಂದಿದೆ. ಅಷ್ಟು ಪರ್ಫೆಕ್ಟ್ ಅಲ್ಲ. ಯಾಕೆಂದರೆ ಇವತ್ತು ವೆಬ್ಸೈಟಲ್ಲಿ ಬರ್ತಕ್ಕಂಥದ್ದು ಪೂರ್ತಿ ಇರ್ತಕ್ಕಂಥದ್ದು ಇರ್ಬೋದು, ಇಂಟರ್ನೆಟ್ಟಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಸಂಪೂರ್ಣವಾದ ಒಳ್ಳೆ ಮಾಹಿತಿ ಅಂತ ನಾನು ಅನ್ಕೊಂಡು ಅದು ಫಿಲ್ಟರ್ ಮಾಡ್ತಕ್ಕಂಥ ಒಂದು ಗೇಟ್ ಕೀಪರ್ ಇರಬೇಕು ಆ ಕಮ್ಯುನಿಕೇಷನ್ಗೆ. ಆ ಗೇಟ್ ಕೀಪರ್ ಹೇಳ್ತಾರೆ ಮೊದಲೇ ಇರ್ತಿತ್ತು, ಈಗ ನಾನೇನು ಕಂಡಿದ್ದೆಲ್ಲ ಸರ್ ಒಪ್ಕೊಂಡ್ಬಿಡ್ತೆ, ಅದು ಸರಿ ಹಾಕೊಂಡ್ಬಿಟ್ಟು ಹಾಗೆ ಹೋಗ್ಬಿಡ್ತೆ. ಹಾಗಾಗಿ ಇಲ್ಲಿ ಗೇಟ್ ಕಪ್ ಇಲ್ಲದೆ ಇರೋದ್ರಿಂದ ಅವೇರ್ನೆಸ್ ಪರ್ಸನಲ್ ಕಮ್ಯುನಿಕೇಷನ್ ಆಗಬೇಕು.